ವಿಡಿಯೋ ಸಾಧ್ಯ ಆಗುತ್ತಾ ಅನ್ಕೊಳ್ಳಿ. ಮಾಸ್ಟರ್ಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ. ಮಾಸ್ಟರ್ಸ್ ಎಲ್ಲರಿಗೂ ಆತ್ಮಪೂರ್ವಕವಾದಂತ ಆತ್ಮ ವಂದನೆಗಳು ಮಾಸ್ಟರ್ಸ್ ಎಲ್ಲರಿಗೂ. ಮಾಸ್ಟರ್ಸ್ ನನ್ನ ಹೆಸರು ನಾಗರತ್ನ ಅಂತ, ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು ಸಿಂಧನೂರನೇ. ಮಾಸ್ಟರ್ಸ್ ಇವತ್ತು ಈ ಸಜ್ಜನ ಸಾಂಗತ್ಯದಲ್ಲಿ ನನ್ನ ಅನುಭವ ಹಂಚಿಕೆಯನ್ನು ಧ್ಯಾನಕ್ಕೆ ಹೇಗೆ ಬಂದೆ ಮತ್ತು ಇದರಿಂದ ಏನೆಲ್ಲ ನಾನು ಪ್ರಯೋಜನ ಪಡ್ಕೊಂಡಿದ್ದೀನಿ, ಡೇ ಲೈಫಲ್ಲಿ ನಾನು ಯಾವ ತರ ಧ್ಯಾನದ ಮೂಲಕ ನಾನು ಲೈಫನ್ನು ಲೀಡ್ ಮಾಡ್ತಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ಸ್ ಅಂದ್ರೆ ಮಾಸ್ಟರ್ಸ್ ನಾನು ಫಸ್ಟ್ಗೆ ಸ್ವಲ್ಪ ನಾನು ಹೇಗೆ ಧ್ಯಾನಕ್ಕೆ ಬಂದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಆಮೇಲೆ ನನ್ನ ಧ್ಯಾನದಲ್ಲಿ ಆಗುವಂತ ಎಕ್ಸ್ಪೀರಿಯನ್ಸ್ಗಳು ಹೇಳ್ತೀನಿ. ನೆಕ್ಸ್ಟ್ ಅದರಿಂದ ಯಾವ ತರ ನಾನು ಡೈಲಿ ನನ್ನ ಪ್ರಯೋಜನಗಳನ್ನು ಪಡಿತಾ ಇದ್ದೀನಿ ಧ್ಯಾನದಿಂದ, ಆ ತರ ಹೇಳ್ತೀನಿ ಮಾಸ್ಟರ್ಸ್. ಸೊ ಈಗ ನಾನು ಹೇಗೆ ಧ್ಯಾನಕ್ಕೆ ಬನ್ನಿ ಅಂತ ಹೇಳ್ತೀನಿ ಮಾಸ್ಟರ್ಸ್. ಮಾಸ್ಟರ್ಸ್ ಎಲ್ಲರೂ ಹೇಳೋ ಹಾಗೆ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ನಿಂದ ಧ್ಯಾನಕ್ಕೆ ಬರ್ತಾರೆ. ಹಣಕಾಸಿನ ತೊಂದರೆ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು. ಈ ತರ ನಾನಾ ರೀತಿಯ ಸಮಸ್ಯೆಗಳಿಂದ ಅಥವಾ ಇನ್ಯಾವುದೋ ರೀತಿಯ ಸಮಸ್ಯೆಗಳಿಂದ ಈ ಧ್ಯಾನಕ್ಕೆ ಬರ್ತಾರೆ ಮಾಸ್ಟರ್ಸ್. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕರ್ಮ ಕಳ್ಕೊಳ್ಳಿಕ್ಕೆ ಸಹ ನಾವು ಧ್ಯಾನಕ್ಕೆ ಬರೋದು, ಅಷ್ಟು ಸುಲಭವಾಗಿ ಸಹ ನಾವು ಧ್ಯಾನಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಬಂದಿರೋದು ಸಹ ನನ್ನ ಅನಾರೋಗ್ಯ ಸಮಸ್ಯೆಯನ್ನು. ಮಾಸ್ಟರ್ಸ್ ವಾಯ್ಸ್ ಕ್ಲಿಯರ್ ಕೇಳ್ತಿದೆ ಅಲ್ವಾ? ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು. ನಾನು ಬಂದಿರೋದು ಸಹ ನನ್ನ ಸ್ವಲ್ಪ ಅನಾರೋಗ್ಯ ಸಮಸ್ಯೆಯಿಂದ. ಅಂದ್ರೆ ನನಗೇನು ದೊಡ್ಡ ಆತರ ಏನು ಕಾಯಿಲೆ ಏನಿಲ್ಲ ಮಾಸ್ಟರ್ಸ್, ಏನೂ ಇರ್ಲಿಲ್ಲ. ನಾನು ಯಾವ ತರ ಬನ್ನಿ ಅಂದ್ರೆ, ನಾ ಮೊದ್ಲಿದ್ದನು ಸೋಷಿಯಲ್ ವರ್ಕ್ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇರೋಳು. ಅಂದ್ರೆ ಈ ಪ್ರೀತಿ ವಿಶ್ವಾಸ ಅಂದ್ರೆ ಜನಗಳ ಮಧ್ಯೆ ಸ್ವಲ್ಪ ಈ ತರ ಇರ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಳು. ಮತ್ತೆ ಸಮಾಜಕ್ಕೆ ಏನಾದ್ರು ಒಂದು ಸೇವೆ ಕೊಡ್ಬೇಕು ಅನ್ನೋ ಮನಸ್ಥಿತಿ ಮಾಸ್ಟರ್ಸ್ ನಂದು ಮೊದ್ಲಿದ್ದನು. ಹಾಗಾಗಿ ನಾನು ಸ್ಟಡಿ ಮಾಡುವಾಗ, ನಾನು ಇನ್ನೂ ಹೈಸ್ಕೂಲ್ ಇದ್ದೆ ಮಾಸ್ಟರ್ಸ್, ನಾನು IAS ಕನಸ್ಕೊಂಡವಳು. IAS ಆಫೀಸರ್ ಆಗ್ಬೇಕು, ಸೋಷಿಯಲ್ ವರ್ಕ್ ಮಾಡ್ಬೇಕು ಅಂತ ನಂದು ಇಂಟೆನ್ಷನ್ ಇತ್ತು ಮಾಸ್ಟರ್ಸ್. ಹಾಗಾಗಿ ನನ್ನ ಡಿಗ್ರಿ ಮುಗಿಸಿದ ನಂತರ ನಾನು ಡೈರೆಕ್ಟ್ ಹೈಯರ್ ಎಜುಕೇಶನ್ ಮಾಡ್ಲಾರ್ದೆ ನಾನು ಕೋಚಿಂಗ್ ಹೋಗ್ಬಿಟ್ಟು ಕೋಚಿಂಗ್ ತಗೊಂಡ್ಬಂದೆ ಮಾಸ್ಟರ್ಸ್. ಅವಾಗ ನನ್ಗೆ ಇದು ಧ್ಯಾನದ ಬಗ್ಗೆ ಏನೋ ಕಲ್ಪನೆ ಸಹ ನನ್ಗಿರ್ಲಿಲ್ಲ. ಬಟ್ ಆದ್ರೆ ನಮ್ ಬ್ರದರ್ ಹೇಳ್ತಾ ಇದ್ರು ಮೆಡಿಟೇಷನ್ ಮಾಡೋ ಅಂತ. ಆದ್ರೆ ಮಾಸ್ಟರ್ಸ್ ನಾನು ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಮೊದ್ಲಿದ್ದಾನೆ ಸ್ವಲ್ಪ ನನಗೆ ಕೋಪ ಆತರ ಜಾಸ್ತಿ. ಕೈಯಲ್ಲಿ ಏನಿದ್ರು ಸಹ ಕೋಪದಲ್ಲಿ ಎಸ್ತು ಬಿಡ್ತಿದ್ದೆ, ಪಟಾರ ಅಂತಂದು ಎಷ್ಟು ಒಂದ್ 2-3 ಮೊಬೈಲ್ ಹೊಡೆದಾಕಿದ್ದೀನಿ. ಅಂದ್ರೆ ಆತರ, ಅಂದ್ರೆ ಸುಮ್ನೆ ಅಂದ್ರೆ ಇಂಟೆನ್ಷನ್ ಪೂರ್ವಕ ಅಲ್ಲ, ಬಟ್ ಏನೋ ಅದು ಸಡನ್ಲಿ ಕೋಪ ಬಂದ್ರೆ ಸಹಿಸೋಕ್ ಆಗ್ತಿರ್ಲಿಲ್ಲ ನನ್ಗೆ. ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ, ಯಾರಾದ್ರೂ ಏನಂದ್ರೆ, ಯಾಕಂದ್ರೆ ನಾನು ಯಾವಾಗ್ಲೂ ಸತ್ಯ ಧರ್ಮದ ನ್ಯಾಯದ ಮಾರ್ಗದಲ್ಲಿ ಇದ್ದೋಳು. ಈಗ್ಲೂ ಸಹ ಅಷ್ಟೇನೆ, ಇದ್ರ ಕಡೆ ಬಹಳ ಪ್ರಿಫರೆನ್ಸ್ ಕೊಡ್ತೀನಿ ನಾನು. ಯಾವ್ದೇ ಏನೇ ಕೆಟ್ಟ ಕೆಲಸ ಕಾರ್ಯಗಳು ಅಥವಾ ಯಾವ್ದಾದ್ರು ಆಡು ಭಾಷೆದಲ್ಲಿ ಅಂತೀವಲ್ವಾ, ಅಲ್ಲದಕ್ಕೆ ಹೋಗೋದಿಲ್ಲ ಅಂತ. ಸೊ ಆತರ ಮನಸ್ಥಿತಿ. ಆತರ ಇರುವಾಗ ಏನಾದ್ರೂ ಸ್ವಲ್ಪ ನನ್ ಕಡೆ ನಾ ಕರೆಕ್ಟ್ ಇದ್ದು ನನ್ ಕಡೆ ಮಿಸ್ಟೇಕ್ ಇಲ್ಲ ಅಂದ್ರೆ, ಯಾರಾದ್ರೂ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಸ್ವಲ್ಪ ರೇಗೋದು, ಕೋಪ ಮಾಡ್ಕೊಳ್ಳೋದು, ಸಡನ್ಲಿ ರಿಯಾಕ್ಟ್ ಆಗೋದು ಮಾಡ್ತಾ ಇದ್ದೆ. ಈ ತರ ಮನಸ್ಥಿತಿ ಇರ್ತಾ ಇತ್ತು. ಸೊ ನಂದು ಸ್ಟಡಿ ಲೆವೆಲ್ ಅನ್ನು ಸ್ವಲ್ಪ ಪ್ರೆಷರ್ ಇರ್ತಾ ಇತ್ತು ನನ್ಗೆ, ಹಾಗಾಗಿ ಆತರ ಬಿಹೇವ್ ಮಾಡ್ತಾ ಇದ್ದೀನಿ ಮೇ ಬಿ ಅನ್ಸುತ್ತೆ. ಸೊ ಆತರ ಇತ್ತು. ಅವಾಗ ನಮ್ ಬ್ರದರ್ ಎಲ್ಲ ನನ್ಗೆ ಸಜೆಷನ್ ಕೊಡೋರು, ಧ್ಯಾನ ಮಾಡೋ ಒಂದು 10 ಮಿನಿಟ್ಸ್ 15 ಮಿನಿಟ್. ನಾನ್ ಧ್ಯಾನ ಮಾಡ್ಕೋಕ್ ಕುಂತ್ರೆ 10 ಮಿನಿಟ್ 15 ಮಿನಿಟ್ ವೇಸ್ಟ್ ಆಗುತ್ತೆ ಅಂತ ಯಾರು ಧ್ಯಾನ ಮಾಡ್ತಿರ್ಲಿಲ್ಲ. ಮತ್ತು ಅದೆಲ್ಲ ಟೈಮ್ನ ಸ್ಟಡಿ ಕಡೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೆ ನಾನು. ಈ ತರ ಮಾಡ್ತಾ ಇದ್ದೆ. ಅಂದ್ರೆ ನನ್ಗೆ ಓದೋ ಕಡೆ ಬಹಳ ಆಸಕ್ತಿ ಮಾಸ್ಟರ್ಸ್. ನನಗೆ ಸ್ಟಡಿ ಲೆವೆಲ್ ಅಲ್ಲಿ ಓದೋದಂದ್ರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಒಂದೊಂದು ನಿಮಿಷನೂ ನಾನು ಊಟ ಮಾಡ್ಬೇಕಾದ್ರೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಕ್ಲಾಸ್ಗಳನ್ನ ಕೇಳೋದು, ಈ ತರ ಮಾಡ್ತಾ ಇದ್ದೆ. ವಾಕ್ ಮಾಡುವಾಗನು ಕ್ಲಾಸ್ ಕೇಳ್ತಾ ಇದ್ದೆ. ಈ ತರ ಎಲ್ಲಾನು ನಾನು ಸ್ಟಡಿಗಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ. ಈ ತರ ಮನಸ್ಥಿತಿ ಇರೋಳು ಮಾಸ್ಟರ್ಸ್. ನಾನು ಡೈರೆಕ್ಟ್ ಕೋಚಿಂಗ್ ಮುಗಿಸ್ಕೊಂಡ್ ನಂತರ ನಮ್ಮ ಅಜ್ಜಿಗೆ ಬೋನ್ಸ್ ಫ್ರಾಕ್ಚರ್ ಆಗ್ಬಿಟ್ಟು ಬೆಡ್ ರಿಟರ್ನ್ ಆದ್ರು. ಅವರು ಬೆಡ್ ರಿಟರ್ನ್ ಆದ್ರೆ 2 ಇಯರ್ಸ್ ಅವ್ರನ್ನ, ಅಂದ್ರೆ ನಮ್ಮ ಮನೇಲಿ ನನ್ನ ಬಿಟ್ರೆ ಆರೈಕೆ ಮಾಡೋರು ಯಾರಿಲ್ಲ ಮಾಸ್ಟರ್ಸ್. ನಮ್ಮಮ್ಮ ಅವರು ಆತರ ಏನೇ ಜಾಸ್ತಿ ನೋಡ್ಕೊಂತಿರ್ಲಿಲ್ಲ. ಸೊ ನಮ್ಮ ಅಜ್ಜಿ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಹಾಗಾಗಿ ಅವ್ರನ್ನ ಎಲ್ಲ ಕೇರ್ ಮಾಡೋದೆಲ್ಲ ನಾನೇ ಮಾಡ್ತಾ ಇದ್ದೆ 2 ಇಯರ್ಸ್.
ಅವ್ರನ್ನ ಕೇರ್ ಮಾಡೋದ್ರಲ್ಲೇ ಟೈಮ್ ಕಳೆದ್ಬಿಟ್ಟೆ ಮಾಸ್ಟರ್ಸ್. ಅದ್ರಲ್ಲೂ ನಮ್ದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಮನೆಯಲ್ಲಿ ನಾನು ಸ್ವಲ್ಪ ಕಿರಿ ಮಗಳಾಗಿರೋದ್ರಿಂದ, ಅಂದ್ರೆ ನಮ್ಮ ಅಕ್ಕವ್ರವರೆಲ್ಲ ಮದುವೆಗೆ ಹೋಗಿದ್ದಾರೆ. ಸ್ವಲ್ಪ ಈಗಿರೋದಂದ್ರೆ ಪ್ರೆಸೆಂಟ್ ನಾನ್ ನಮ್ಮ ಮನೇಲಿ ಹಿರಿಯ ಮಗಳ ಅಂತಂದ್ರೆ ಈಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಸೊ ಹಾಗಾಗಿ ನಾನು ಅವ್ರನ್ನೆಲ್ಲ ಕೇರ್ ಮಾಡ್ತಾ ಇದ್ದೆ. ಈ ಕಡೆ ಫ್ಯಾಮಿಲಿ ಕಡೆಗೂ ನಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ನನ್ನ ಎಜುಕೇಶನ್ ಕಡೆನ ಕಾನ್ಸಂಟ್ರೇಟ್. ಈ ತರ ಇರುವಾಗ ಮಾಸ್ಟರ್ಸ್ ನಮ್ ಬ್ರದರ್ ಹೇಳಿದ್ರು, ನಾನು ಮಾಡ್ತಾ ಇರ್ಲಿಲ್ಲ. ಈ ತರನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ಇದ್ರಲ್ಲೇ. ಮನೆ ಕುಟುಂಬದ ಬಗ್ಗೆನೆ ನಾನು ಕೇರ್ ಮಾಡ್ತಾ ಮಾಡ್ತಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಸ್ಟಡಿ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಸೊ ಈಗ ಆಗ್ತಾ ಬಂತು, ಅನಿವಾರ್ಯತೆ ಇತ್ತು. ಸೊ ಈಗ ಮಾಡೋದ್ರಿಂದ ನಮ್ಮ ಅಜ್ಜಿಗೆ 2 ವರ್ಷ ನಾನು ಯಾವ ತರ ಮಾಡಿದ್ದೆ ಅಂದ್ರೆ, ಪುಟ್ಟ ಮಗುನ್ ತರಾನೇ ನೋಡ್ಕೊಂಡಿದ್ದೀನಿ ನಾನು ನಮ್ಮ ಅಜ್ಜಿನ. ತುತ್ತು ಮಾಡಿ ಉಣಿಸ್ತಾ ಇದ್ದೆ ನಮ್ಮ ಅಜ್ಜಿಗೆ ನಾನು. ಅಂದ್ರೆ ಅವ್ರಿಗೆ ನಮ್ಮ ನೆನಪು ಸಹ ಇರ್ಲಿಲ್ಲ ಮಾಸ್ಟರ್ಸ್. ಅಂದ್ರೆ ಎಲ್ಲ ಮಾತಾಡ್ತಿದ್ರು, ಆದ್ರೆ ಈಗ ವಯಸ್ಸಾದ್ರೆ ಅರು ಮರು ಅಂತಾರಲ್ವಾ, ಆ ತರನು ಇರ್ಲಿಲ್ಲ. ನಮ್ಮ ಪ್ರಜ್ಞೆನೇ ಇರ್ಲಿಲ್ಲ ನಮ್ಮ ಅಜ್ಜಿಗೆ. ನಮ್ನ ಐಡೆಂಟಿಫಿಕೇಶನ್ ಸಹ ಮಾಡ್ತಿರ್ಲಿಲ್ಲ. ಮಾತಾಡ್ತಿದ್ರು, ಆ ತರ ಇದ್ರು ಅವ್ರು. ಆ ತರ ಆಗ್ಬಿಟ್ಟಿದ್ರು, ಮಲ್ಕೊಂಡೆಲ್ಲ ಮಲ್ಕೊಂಡ್ಬಿಟ್ಟು ಆ ತರ ಆಗ್ಬಿಟ್ಟಿದ್ರು. ಸೊ ಹಾಗಾಗಿ ಅವ್ರನ್ನೆಲ್ಲ ಕೇರ್ ಮಾಡ್ತಾ ಇದ್ದೆ. ಊಟ ಮಾಡ್ಸೋದು ಎಲ್ಲ ಈ ತರ ಎಲ್ಲಾ ಕೆಲಸಗಳು ನಮ್ಮ ಅಜ್ಜಿದು ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಜಾಸ್ತಿ ಟೈಮ್ನ ಅದ್ರಲ್ಲೇ ಸ್ಪೆಂಡ್ ಮಾಡಿದ್ದೀನಿ. ಈ ತರ ಆಗ್ಬಿಟ್ಟು ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ನೆಕ್ಸ್ಟ್ ಮಾಸ್ಟರ್ಸ್ ನಮ್ಮ ಅಜ್ಜಿ ಡೆತ್ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ದಿನಗಳ ನಂತರ ನನಗೂ ಸಹ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ನನ್ಗೆ. ಆಕ್ಸಿಡೆಂಟ್ ಯಾವ ತರ ಅಂದ್ರೆ, ನಮ್ಮ ಸಿಸ್ಟರ್ ಸ್ಟಾಫ್ ನರ್ಸ್ ಇದ್ದಾರೆ ಮಾಸ್ಟರ್ಸ್, ಅವರು ಕ್ವಾರ್ಟರ್ಸ್ ಅಲ್ಲಿ ಓಪನಿಂಗ್ ಇತ್ತು. ಸೊ ಅಲ್ಲಿಗೆ ಹೋದಾಗ ಬರುವಾಗ ನನ್ಗೆ ಈ ತರ ಆಕ್ಸಿಡೆಂಟ್ ಆಯ್ತು. ಸೊ ಹಾಗಾಗಿ ನಾನು ರಿಕವರಿ ಆಗ್ಲಿಕ್ಕೆ ನನಗೆ ಸಹ ಒಂದು 6 ಮಂತ್ ಟೈಮ್ ತೆಗೆದುಕೊಳ್ಳುತ್ತೆ. ಏನ್ ಬರೇ ನಾ ಸ್ಟಡಿ ಕೋಚಿಂಗ್ ಮುಗಿಸ್ಕೊಂಡ್ ಬಂದೆ, ಅಲ್ಲಿದೆ ಇದೇ ಒಂದು ತಾಪತ್ರೆಗಳು ಬರ್ತಾ ಇದ್ದೇನೆ ಅಲ್ಲಿ ಅಂದ್ಬಿಟ್ಟು ನಾನು ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟಿದ್ದೆ ಮಾಸ್ಟರ್. ನಮ್ಮ ಮನೇಲಿ ನಾನು ಸ್ವಲ್ಪ ಅಪ್ಸೆಟ್ ಆದ್ರೂ ನಮ್ಮ ಮನೇಲಿ ಯಾರು ಸಹಿಸ್ಕೊಳ್ಳೋದಿಲ್ಲ ಮಾಸ್ಟರ್ಸ್. ಎಲ್ಲಾರು ಒಂಥರ ನನ್ನ ಪುಟ್ಟ ಮಗನ್ ತರಾನೇ ಟ್ರೀಟ್ ಮಾಡ್ತಾರೆ. ತುಂಬಾ ಪ್ರೀತಿ ನಾನಂದ್ರೆ ನಮ್ಮ ಕುಟುಂಬದಲ್ಲಿ. ನನ್ಗೆ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ತಂಗಿ ಇದ್ದಾಳೆ, ಅಕ್ಕ ಇದ್ದಾಳೆ. ಸೊ ಎಲ್ಲಾರು ಇದ್ದಾರೆ. ಬಟ್ ನಾನ್ ಸ್ವಲ್ಪ ಅಪ್ಸೆಟ್ ಆದ್ರೂ ಸಾಕು, ಅವರೆಲ್ಲ ನನ್ ಸುತ್ತ ಬಂದ್ಬಿಟ್ಟು ಕುಂತ್ಕೊಂಡು ಏನಾಯ್ತು ಏನಿಲ್ಲ ಅಂತ ಎಲ್ಲ ಕೇಳ್ತಾ ಇರ್ತಾರೆ ನನ್ನ. ಅಂದ್ರೆ ಆ ತರ ಪ್ರೀತಿ ತೋರಿಸೋರು. ಸೊ ನಾನು ಈ ತರ ಅಪ್ಸೆಟ್ ಆದಾಗ ನಮ್ ಬ್ರದರ್ ಅಪ್ಸೆಟ್ ನ ಕ್ಯೂರ್ ಮಾಡ್ಲಿಕ್ಕೋಸ್ಕರನೇ ನನ್ನ ಬೇರೆ ಕಡೆ ಕರ್ಕೊಂಡು ಹೋಗಿದ್ದು. ಒಂಥರ ಫ್ಯಾಮಿಲಿ ಟ್ರಿಪ್ ತರ ಕರ್ಕೊಂಡು ಹೋದ್ರು ನನ್ನ ಬೇರೆ ಕಡೆಗೆ, ಅದು ಮೂಡನ್ನ ಡೈವರ್ಟ್ ಮಾಡ್ಲಿಕ್ಕೆ. ಯಾಕೆಂದ್ರೆ ನಾನು ಅಷ್ಟು ಅಪ್ಸೆಟ್ ಆಗೋಳಲ್ಲ, ಬಟ್ ಸ್ಟ್ರಾಂಗ್ ಇದ್ದೆ. ಆದ್ರೂನು ನಂದು ಸ್ಟಡಿ ಮೂವ್ಮೆಂಟ್ ಈ ತರ ಆಯ್ತಲ್ಲ, ಡಿಸ್ಕಂಟಿನ್ಯೂ ಆಯ್ತು. 1 year ಡಿಸ್ಕಂಟಿನ್ಯೂ ಆಯ್ತು ಮಾಸ್ಟರ್ಸ್ ನಂದು ಸ್ಟಡಿ. ಮತ್ತೆ ನಮ್ಮ ಅಜ್ಜಿ ಸಲಗನು 2 years 3 years ಹೀಗೆ ನಾನು ಡಿಸ್ಕಂಟಿನ್ಯೂ ಆಯ್ತು ಸ್ಟಡಿ. ಸೊ ಹಾಗೆ ತುಂಬಾ ಅಪ್ಸೆಟ್ ಆಗಿದೆ. ಹಾಗಾಗಿ ಮೂಡ್ನ ಡೈವರ್ಟ್ ಮಾಡ್ಲಿಕ್ಕೆ ನಮ್ ಬ್ರದರ್ ಟ್ರಿಪ್ ತರ ಕರ್ಕೊಂಡು ಹೋಗಿದ್ರು. ಫ್ಯಾಮಿಲಿ 1 week ಕರ್ಕೊಂಡು ಹೋಗಿದ್ರು. ಸೊ ಹಾಗಾಗಿ ನೆಕ್ಸ್ಟ್ ಮಾಸ್ಟರ್ಸ್ ಅವರು ಬಂದ ನಾನು ಟ್ರಿಪ್ಲಿಂದ ಬಂದ ನಂತರ ನನ್ಗೆ ಮೊದ್ಲಿದ್ದಾನು ಪ್ರಕೃತಿ ಅಂದ್ರೆ ತುಂಬಾನೇ ಇಷ್ಟ. ಸೊ ನನ್ಗೆ ಇಷ್ಟವಾದ ಪ್ಲೇಸ್ ಆ ಕಡೆ ಎಲ್ಲ ಮುರುಡೇಶ್ವರ, ಗೋಕರ್ಣ, ಆ ಕಡೆ ಎಲ್ಲ ಹಸಿರು ಇರುವಂತ ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ರು. ಸೊ ಅಂತಲ್ಲೆಲ್ಲ ಹೋಗಿ ಬಂದ್ಮೇಲೆ ನಂದು ಸ್ವಲ್ಪ ಮೂಡ್ ಡೈವರ್ಟ್ ಆಯ್ತು, ಚೆನ್ನಾಗ್ ಅನ್ನಿಸ್ತು ಮಾಸ್ಟರ್ಸ್. ಆಮೇಲೆ ತದನಂತರ ನಮ್ ಬ್ರದರ್ ಮಾಸ್ಟರ್ಸ್ ನನ್ನ ಕರ್ಕೊಂಡು ಹೋಗ್ಬಿಟ್ಟು ರೂಮ್ ನಲ್ಲಿ ಆಗ್ತಾ ಇದ್ರು. ಯಾವ ತರ ಅಂದ್ರೆ ಮೆಡಿಟೇಷನ್ ಮಾಡಂತ ದಬ್ತಾ ಇದ್ರು. ನನ್ಗೆ ಇಷ್ಟ ಇರ್ಲಿಲ್ಲ ಮೆಡಿಟೇಷನ್ ಮಾಡೋದು. ಸೊ ದಬ್ತಾನೆ ಇದ್ರು, ರೂಮ್ ಅಲ್ಲಿ ಹಾಕ್ಬಿಟ್ಟು ರೂಮ್ ಲಾಕ್ ಮಾಡಿಬಿಟ್ಟು ನನ್ಗೆ ಕ್ಯಾಂಡಲ್ ಹಚ್ಬಿಟ್ಟು ಕ್ಯಾಂಡಲ್ ಮೆಡಿಟೇಷನ್ ಮಾಡಿಸ್ತಾ ಇದ್ರು. ಸೊ ಅದು ಆನಪಾನಸತಿ ಧ್ಯಾನ ಅಲ್ಲ, ಬೇರೆ ತರನೇ ಧ್ಯಾನ. ಸೊ ಈ ತರ ಎಲ್ಲ ಮಾಡಿಸ್ತಾ ಇದ್ರು. ನನಗೆ ಅದ್ರ ಮೇಲೆಲ್ಲ ಬಿಲೀವ್ ಇರ್ಲಿಲ್ಲ ಮಾಸ್ಟರ್ಸ್, ನಂಬ್ತಿರ್ಲಿಲ್ಲ. ಇಷ್ಟೆಲ್ಲ ಧ್ಯಾನದಿಂದ ಕ್ಯೂರ್ ಆಗುತ್ತೆ, ಧ್ಯಾನದಲ್ಲಿ ಅಷ್ಟು ಪವರ್ ಹೇಗಿದೆ ನಾ ಅಂತ ಕೇಳ್ತಾ ಇದ್ದೆ ನಾನು ನಮ್ಮ ಬ್ರದರ್ಗೆ. ಸೊ ಈ ತರ ಎಲ್ಲ ಮಾಡ್ತಾ ಇದ್ದೆ. ನೆಕ್ಸ್ಟ್ ಅವರು ಎಲ್ಲ ಮೊಬೈಲ್ ಅಲ್ಲೆಲ್ಲ ಗೂಗಲ್ ಅಲ್ಲೇ ಸರ್ಚ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅದನ್ನೆಲ್ಲ ತೋರಿಸ್ತಾ ಇದ್ರು. ಕೆಲವೊಂದು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳೆಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಅದ್ರ ಬಗ್ಗೆ ರಿಸರ್ಚ್ ಮಾಡಿರೋದನ್ನೆಲ್ಲ ನನ್ಗೆ ತೋರಿಸ್ತಾ ಇದೆ. ಯಾಕಂದ್ರೆ ನಾನು ಪ್ರಾಕ್ಟಿಕಲ್ ತೋರ್ಸೋವರೆಗೂ ನಂಬೋದಿಲ್ಲ ಮಾಸ್ಟರ್ಸ್, ಏನೇ ಆಗ್ಲಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸು ನೋಡ ಅನ್ನೋ ತರ ನನ್ಗೆ ಯಾವಾಗ್ಲೂ ಪ್ರೂಫ್ ಇರ್ಲೇಬೇಕು, ಏನೋ ಒಂದು ನಂಬಕ್ಕಾದ್ರೆ. ಸೊ ಆ ತರ ಮನಸ್ಥಿತಿ ಇರೋರು. ಸೊ ಹಾಗಾಗಿ ನಮ್ಮ ಅಣ್ಣ ಈ ತರ ನನ್ಗೆ ತೋರಿಸಿದ ಮಾಸ್ಟರ್ಸ್. ನನಗೆ ಎಲ್ಲಾ ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ದ, ನೋಡಿ ಇದೆಲ್ಲ ನೋಡಿ, ಈ ತರ ಶಕ್ತಿ ಇದೆ ಧ್ಯಾನದಲ್ಲಿ, ಈ ಎಲ್ಲಾ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆಲ್ಲ ರಿಸರ್ಚ್ ಮಾಡಿದ್ದೇವೆ ಅಂತಂದು ಎಲ್ಲ ತೋರಿಸ್ತಾ ಇದ್ದ. ಸೊ ನನ್ಗೆ ಕ್ಯೂರಿಯಾಸಿಟಿ ಬಂತು ಮಾಸ್ಟರ್ಸ್. ನಾನು ಅದನ್ನೆಲ್ಲ ನೋಡ್ದೆ, ರೀಡಿಂಗ್ ಮಾಡ್ಬಿಟ್ಟು ಅದೆಲ್ಲ ನೋಡ್ದೆ. ನೋಡಿ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ.
ಏ ನೋಡಿ ಆಯ್ತು ಇದ್ರಲ್ಲಿ ಇಷ್ಟು ಶಕ್ತಿ ಇದೆ ಅನ್ನೋದಾದ್ರೆ ನಾನ್ ಧ್ಯಾನ ಮಾಡ್ತೀನಿ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಮತ್ತೆ ನಾನು ಕ್ಯೂರಿಯಾಸಿಟಿಯಿಂದ ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ಧ್ಯಾನದ ಬಗ್ಗೆ. ರಿಸರ್ಚ್ ಮಾಡಿದೆ ಮಾಸ್ಟರ್ಸ್ ಹಂಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ PMC ಕನ್ನಡ ಚಾನಲ್ ಸಿಕ್ತು ಮಾಸ್ಟರ್ಸ್ ನನಗೆ. ಅವಾಗ ಗೊತ್ತಾಯ್ತು ನೋಡಿ ನನಗೆ ಈ ಆನಪಾನ ಸತಿ ಧ್ಯಾನ ಸ್ಪಿರಿಚುವಲ್ ಲೈಫ್ ಜರ್ನಿ ನನಗೆ ಅವತ್ತು ಸಿಕ್ಕ ದಿನಾನೇ ಇದು ನನಗೆ ಅದು ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್ ರಿಯಲ್ ಸ್ಪಿರಿಚುಯಾಲಿಟಿ ನನ್ನ ಲೈಫಿಂದ. ಸೊ ಅವಾಗ ಫಸ್ಟ್ ವಿಡಿಯೋ ನೋಡಿದ್ದು ಮಾಸ್ಟರ್ಸ್ ನನಗೆ ಪ್ರೇಮ್ನಾಥ್ ಸರ್ ವಿಡಿಯೋ ನೋಡಿದೆ ನಾನು ಫಸ್ಟ್. ಅಂದ್ರೆ ಧ್ಯಾನ ಹೇಗೆ ಮಾಡೋದು ಅಂತ ಅವರು ಒಂದು ಅದು ವಿಡಿಯೋ ನೋಡ್ದೆ ನಾನು ಫಸ್ಟ್ ಕನ್ನಡ PMC ಕನ್ನಡ ಚಾನಲ್ ಅವ್ರದೇ ವಿಡಿಯೋ ನೋಡಿರೋದು ನನ್ಗೆ ಅವಾಗ ಗೊತ್ತಾಯ್ತು. ಅವ್ರು ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಗಳನ್ನೆಲ್ಲ ಹೇಳಿದ್ರು ಮಾಸ್ಟರ್ಸ್ ಪ್ರೇಮ್ನಾಥ್ ಸರ್ ಎಲ್ಲ. ಸೊ ಅದನ್ನೆಲ್ಲ ವಾಚ್ ಮಾಡಿದೆ ಮತ್ತೆ ಇನ್ನಿತರ ಮಾಸ್ಟರ್ಸ್ ಗಳ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಮೆಂಟಲಿ ಫಿಸಿಕಲಿ ಯಾವ ತರ ಕ್ಯೂರ್ ಆಗಿದ್ದಾರೆ ಅಂದ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ನೋಡ್ದೆ ನಾನು. ಸಣ್ಣ ಪುಟ್ಟ ವಿಡಿಯೋಸ್ ಇರ್ತಾ ಇದ್ವು 12 ನಿಮಿಷ 10 ನಿಮಿಷ ಈ ತರ ಚಿಕ್ಕ ಚಿಕ್ಕ ವಿಡಿಯೋಗಳನ್ನೆಲ್ಲ ಇರ್ತಾ ಇದ್ವಲ್ಲ ಅಂತವನ್ನೆಲ್ಲ ನೋಡ್ತಾ ಇದ್ದೇನೆ. ನೋಡ್ಬಿಟ್ಟು ಆಮೇಲೆ ನನ್ಗೆ ಗೊತ್ತಾಯ್ತು ಇದೆಲ್ಲ ಆನಪಾನ ಸತಿ ಧ್ಯಾನದಲ್ಲಿ ಇಷ್ಟೆಲ್ಲ ಪವರ್ ಇದೆ ಅಂದ್ಬಿಟ್ಟು ಗೊತ್ತಾಯ್ತು ಮಾಸ್ಟರ್ಸ್. ನೆಕ್ಸ್ಟ್ ನನಗೆ ನೆಕ್ಸ್ಟ್ ಮಾಸ್ಟರ್ಸ್ ನಾನು ಇದು ಆನಪಾನ ಸತಿ ಧ್ಯಾನ ಮಾಡ್ತಾ ಬಂದೆ. ಅವಾಗೆ ನನ್ಗೆ ಪತ್ರಿಜಿ ಅವ್ರು ಗೊತ್ತಿರ್ಲಿಲ್ಲ ಮಾಸ್ಟರ್. ಪತ್ರಿಜಿ ಅವ್ರು ಯಾರಂತ ಅಂದ್ಬಿಟ್ಟು ನೆಕ್ಸ್ಟ್ ಅವರು ಪ್ರೇಮ್ನಾಥ್ ಸರ್ ವಿಡಿಯೋದಲ್ಲಿ ಹೇಳಿದ್ರು ನಮ್ಮ ಗುರುಗಳ ಪತ್ರಿಜಿ ಗುರುಗಳು ಅಂತ ಹೇಳ್ತಾ ಇದ್ರು. ನನ್ಗೆ ಅನಿಸ್ತೈತಿ ಯಾರು ಇವರು ಪತ್ರಿಜಿ ಗುರುಗಳು ಅಂತ ಯಾರು ನೋಡ್ಬೇಕಲ್ಲ ಇವ್ರನ್ನ ಅನಿಸ್ತಾ ಇತ್ತು. ಬಟ್ ಅವ್ರನ್ನ ನಾನು ನೋಡಕ್ ಆಗ್ಲಿಲ್ಲ ಮಾಸ್ಟರ್ಸ್. ಬಟ್ ವಿಡಿಯೋದಲ್ಲಿ ಎಲ್ಲ ನೋಡಿದೀನಿ, ಅವ್ರ ಕ್ಲಾಸ್ಗಳನ್ನೆಲ್ಲ ಕೇಳಿದೀನಿ, ಬಟ್ ಅವ್ರನ್ನ ರಿಯಲ್ ಆಗಿ ನಾನು ನೋಡಿಲ್ಲ ಮಾಸ್ಟರ್ಸ್. ಆಮೇಲೆ ಅವ್ರ ಬಗ್ಗೆ ಗೊತ್ತಾದ್ಮೇಲೆ ನೆಕ್ಸ್ಟ್ ನಾನು ಇನ್ನೂ ಡೀಪ್ ಆಗಿ ಅದ್ರ ಬಗ್ಗೆ ಮಾಡ್ತಾ ಸಾಧನೆ ಮಾಡ್ತಾ ಬಂದೆ ಮಾಸ್ಟರ್ಸ್. ಈಗ ನಾನು ಈಗ ಅಲ್ಲಿಂದ ಇಲ್ಲಿವರೆಗೂ ಒಂದು 3 years ಆಯ್ತು ಮಾಸ್ಟರ್ಸ್ ನಾನು ಧ್ಯಾನ ಮಾಡ್ಲಿಕ್ಕೆ. ಸೊ ಇಲ್ಲಿವರೆಗೂ ಸಹ ನಂದು ಧ್ಯಾನ ಕಂಟಿನ್ಯೂ ಇದೆ, ಧ್ಯಾನ ಮಾಡ್ತಾ ಬಂದೆ ನಾನು. ನನಗೆ ಫಸ್ಟ್ ಡೇನೆ ಇವರು ಪತ್ರಿಜಿ ಅವರು ಕನೆಕ್ಟ್ ಆದ್ರು ಮಾಸ್ಟರ್ಸ್. ಪತ್ರಿಜಿ ಅವ್ರು ಕನೆಕ್ಟ್ ಆಗ್ಬಿಟ್ಟು ನನಗೆ ಮೆಸೇಜ್ ಕೊಟ್ರು, ನನಗೆ ತೋರಿಸ್ತಾ ಇದ್ರು ವಿಷನ್ಸ್ ಕಾಣಿಸ್ತಾ ಇತ್ತು. ಏನಂದ್ರೆ ನಂದು ರೂಟ್ ಚಕ್ರ ಬ್ಲಾಕೇಜಸ್ ಇತ್ತು ಮಾಸ್ಟರ್. ಹಾಗಾಗಿ ಅದನ್ನ ತೋರಿಸ್ತಾ ಇದ್ರು. ಯಾವ ತರ ಅಂದ್ರೆ ಅವರು ಕಾಲಲ್ಲೆಲ್ಲ ರೂಟ್ಸ್ಗಳು, ಈಗ ಮರಗಳ ಅಥವಾ ಗಿಡಗಳ ರೂಟ್ಸ್ಗಳು ಹೇಗೆ ಇರುತ್ತೆ ನೆಲದಲ್ಲಿ ಬಿಟ್ಟಿರುತ್ತೋ ಆತರ ಅವ್ರ ಕಾಲಾಗ್ಲಿದ್ದ ರೂಟ್ಸ್ಗಳೆಲ್ಲ ಬೇರುಗಳೆಲ್ಲ ದೊಡ್ಡ ಉದ್ದ ತರ ಇದ್ವು. ಸೊ ನನ್ಗೆ ಅವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ, ಕಷ್ಟ ಆಗಿತ್ತು. ಏನಿದು ಈ ತರ ತೋರಿಸ್ತಿದಾರೆ ಇವ್ರ. ಅವರು ನನ್ ಕಾಲ್ ನೋಡಂತಾನೆ ತೋರಿಸ್ತಾ ಇದ್ರು ಪತ್ರಿಜಿ ಅವರು. ಇವ್ರ್ಯಾಕೆ ಈ ತರ ತೋರಿಸ್ತಾ ಇದಾರೆ ಅಂತ. ಯಾಕಂದ್ರೆ ನನಗೂ ಅದು ಹೊಸದೇ ಅಲ್ವಾ, ಫಸ್ಟ್ಗೆ ನಾ ಬಂದಿದ್ದೆ. ಅಷ್ಟೊಂದು ಅದ್ರ ಬಗ್ಗೆ ಡೀಪ್ ಆಗಿ ಅನಾಲಿಸಿಸ್ ಮಾಡೋ ಪೇರೇನೂ ಇರ್ಲಿಲ್ಲ ಧ್ಯಾನದಲ್ಲಿ ನನಗೆ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಯೋಚನೆ ಮಾಡ್ತಾ ನನ್ಗೆ ಮೆಸೇಜ್ ಬಂತು ಮಾಸ್ಟರ್ಸ್, ರೂಟ್ ಚಕ್ರ ಬ್ಲಾಕೇಜಸ್ ಇದೆ, ಕ್ಲಿಯರ್ ಮಾಡ್ಕೋಬೇಕಂತ ಪತ್ರಿಜಿ ಅವರೇ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಮೆಸೇಜ್ ಬಂತು. ಆಮೇಲೆ ನನ್ಗೆ ಅದ್ರ ಬಗ್ಗೆ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಸೊ ಅವಾಗೆ ನಾನು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೆ ಮಾಸ್ಟರ್ಸ್. ನಾನೆಲ್ಲ ರೂಟ್ ಚಕ್ರನೆಲ್ಲ ಆಕ್ಟಿವೇಶನ್ ಮಾಡ್ಕೊಂಡೆ. ಆಮೇಲೆ ನೆಕ್ಸ್ಟ್ ನಾನು ಇನ್ನೂ ಧ್ಯಾನ ಸಾಧನೆ ಮಾಡ್ತಾ ಬನ್ನಿ ಮಾಸ್ಟರ್. ನೆಕ್ಸ್ಟ್ ಮಾಸ್ಟರ್ಸ್ ಇನ್ ಮುಂದೆ ಅಂದ್ರೆ ಈಗ ನೆಕ್ಸ್ಟ್ ನಾನು ಹೇಳಿದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ಗಳು ಹೇಳ್ತಾ ಬರ್ತೀನಿ ಮಾಸ್ಟರ್ಸ್. ನಾನೀಗ ಮಾಸ್ಟರ್ ಫಸ್ಟ್ಗೆ ನಾನು ಧ್ಯಾನ ಮಾಡುವಾಗ ಈ ಪತ್ರಿಜಿ ಅವರು ಕನೆಕ್ಟ್ ಆದ್ರು, ಮತ್ತೆ ಶಿವ ಸಹ ಕನೆಕ್ಟ್ ಆಗ್ತಾ ಇದ್ರು, ಹಾಗೆ ಕನೆಕ್ಟ್ ಆಗ್ತಾ ಇದ್ರು, ಅವಾಗೇ ನನಗೆ ಕನೆಕ್ಟ್ ಆಗ್ತಾ ಇದ್ರು. ನೆಕ್ಸ್ಟ್ ಇವ್ರು ಇನ್ನರ್ ಜರ್ನಿ ಅಂತ ಬಂತು ಮಾಸ್ಟರ್ಸ್, ಪ್ರಭಾತಿ ಅಮ್ಮ ಅವ್ರದ್ದು. ಕೆಲವೊಂದಿಷ್ಟು ಜನಗಳಿಗೆ ಗೊತ್ತಿರ್ಬೋದು ನೀವು ಪ್ರಭಾತಿ ಅಮ್ಮ ಯಾರು ಅಂತ. ಸೊ ಅವರು ಕ್ಲಾಸ್ ಸ್ಟಾರ್ಟ್ ಆಯ್ತು ಇನ್ನರ್ ಜರ್ನಿ ಅಂತ. ಸೊ ಅವ್ರ ಕ್ಲಾಸ್ಗೆಲ್ಲ ನಾನು ಅಟೆಂಡ್ ಆಗ್ತಾ ಇದ್ದೆ. ಪ್ರಭಾತಿ ಅಮ್ಮ ಅವ್ರ ಕ್ಲಾಸ್ಗೆಲ್ಲ ನಾನು ಅಟೆಂಡ್ ಆಗ್ತಾ ಇದ್ದೆ. ಅವರು ಕ್ಲಾಸಲ್ಲೂ ಸಹ ಸುಮಾರು ಎಕ್ಸ್ಪೀರಿಯನ್ಸ್ ಗಳ ಆಗ್ತಾ ಬಂದು ಮಾಸ್ಟರ್ಸ್. ನಾನು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾನು ಅವ್ರ ಕ್ಲಾಸ್ ಅಟೆಂಡ್ ಆಗಿರೋದು. ಅವ್ರ ಕ್ಲಾಸ್ ಅಟೆಂಡ್ ಆಗಕ್ಕೆ ಮುಂಚೆಗೆ ನನಗೆ ಒಂಥರ ವಿಷನ್ಸ್ ಬಂತು ಮಾಸ್ಟರ್. ಯಾವ ತರ ಅಂದ್ರೆ ಕಾಳಿಕೆ ಮಾತೆ ನಾನು ಇಬ್ರು ರನ್ನಿಂಗ್ ರೇಸ್ ಅಲ್ಲಿ ಯಾವ ತರ ಓಡ್ತಿದ್ದಾರೆ ಆ ತರ ಓಡಾಡ್ಕೊಂಡ್ ಬರ್ತಿದ್ವಿ. ನನ್ ಪಕ್ಕದಲ್ಲೇ ಕಾಳಿಕೆ ಮಾತೆ, ಜೊತೆಗೆ ನಾನು ಇಬ್ರು ನನ್ ಮಕ್ಕ ಅವ್ರ ನೋಡ್ತೀನಿ, ಅವ್ರ ಮಕ್ಕ ನನ್ನ ನೋಡ್ತಿದ್ದಾರೆ. ನೋಡ್ಕೊಂಡ್ ಇಬ್ರು ರನ್ನಿಂಗ್ ರೇಸ್ ತರ ಓಡೋಡಿ ಬರ್ತಾ ಇದ್ವಿ. ಆ ತರ ಮಾಸ್ಟರ್ಸ್ ಆ ವಿಷನ್ಸ್ ನನಗೆ ಕಾಣಿಸ್ತು. ನೆಕ್ಸ್ಟ್ ಇವರು ಪ್ರಭಾತಿ ಅಮ್ಮರ ಕ್ಲಾಸ್ ಸ್ಟಾರ್ಟ್ ಆಯ್ತು. ನನ್ಗೆ ಯಾವಾಗ ಗೊತ್ತಾಯ್ತು ಕಾಳಿಕೆ ಮಾತೆಯವರ ಅಂಶ ಇವ್ರು ಯಾರು ಅಂದ್ರೆ ಪ್ರಭಾತಿ ಅಮ್ಮ. ನನ್ಗೆ ಯಾವಾಗ ಅವ್ರ ಜೊತೆ ಮತ್ತಿಟ್ಟು ಡೀಪ್ ಆಗಿ ಇನ್ನೂ ಕನೆಕ್ಟ್ ಆಗ್ತಾ ಹೋಯ್ತು ಮಾಸ್ಟರ್ಸ್ ನಂದು.
ನೆಕ್ಸ್ಟ್ ಮಾಸ್ಟರ್ಸ್ ಇದೇ ತರ ಮಾಸ್ಟರ್ಸ್ ಅವ್ರ ಕ್ಲಾಸಲ್ಲೇ ನನ್ಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಏನಪ್ಪಾ ಅಂತಂದ್ರೆ ಅವಾಗ ಇನ್ನೂ ನನ್ನಲ್ಲಿ ಇನ್ನೂ ನೆಗೆಟಿವಿಟಿ ಅದೆಲ್ಲ ಇತ್ತು ಮಾಸ್ಟರ್ಸ್. ನನ್ನಲ್ಲೂ ಸಹಜವಾದಂತ ಸಣ್ಣ ಪುಟ್ಟ ಭಯಗಳು, ಆತಂಕಗಳು ಅವೆಲ್ಲ ಇದ್ದು ಮಾಸ್ಟರ್ಸ್. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಅವಾಗೇ ಇದ್ದು. ಇದ್ದಾಗ ಮಾಸ್ಟರ್ಸ್ ನನಗೆ ಧ್ಯಾನದಲ್ಲೇ ನಾರಾಯಣ ಕಾಣಿಸ್ಕೊಂಡ್ರು. ನಾರಾಯಣ, ಲಕ್ಷ್ಮಿ ಎಲ್ಲಾ ದೇವತೆಗಳೆಲ್ಲ ನಿಂತ್ಕೊಂಡಿದ್ದಾರೆ ಸುತ್ತರದು. ಒಂದು ಮಗುನ ಎತ್ಕೊಂಡಿದ್ದಾರೆ. ಒಂದು ಅಲ್ಲಿ ಪಕ್ಕದಲ್ಲಿ ಬೆಂಕಿ ಇದೆ. ನಾನ್ ಕೇಳ್ಕೊಂಡೆ ಆ ಮಗು ಯಾರು ಅಂತ ಕೇಳ್ಕೊಂಡೆ. ಅದು ನನ್ಗೆ ಮೆಸೇಜ್ ಬಂತು, ಆ ಮಗು ನೀನೇ ಅಂತ ಬಂತು. ಪಿಂಕ್ ಕಲರ್, ನನ್ಗೆ ಈಗ್ಲೂ ಫುಲ್ಲು ಕಣ್ಣಲ್ಲಿ ಕಟ್ಟಿದಾಗಿದೆ. ಅದು ಪಿಂಕ್ ಕಲರ್ ಫ್ರಾಕ್, ತುಂಬಾನೇ ಕ್ಯೂಟ್ ಆಗಿದೆ ಅದು ಮಗು. ಆ ತರ ಶ್ರೀಮನ್ ನಾರಾಯಣ ಎತ್ಕೊಂಡಿದ್ದಾರೆ ಮಗು. ಅದೆಲ್ಲ ಆ ಮಗುವಲ್ಲಿರುವಂತ ಎಲ್ಲ ನೆಗೆಟಿವಿಟಿ ಎಲ್ಲ ಬೆಂಕಿಯಲ್ಲಿ ಹಾಕ್ತಿದ್ದಾರೆ. ನೆಗೆಟಿವಿಟಿ ಏನೇನಿದೆಯೋ ಅದನ್ನೆಲ್ಲ ಹಾಕ್ತಿದ್ರು ಬೆಂಕಿ ಒಳಗಡೆ ಹಾಕಿ. ಅದ್ರಲ್ಲಿ ಆ ಮಗುವಲ್ಲಿರುವಂತ ಎಲ್ಲಾ ನೆಗೆಟಿವಿಟಿನೆಲ್ಲ ರಿಮೂವ್ ಮಾಡ್ತಿದ್ರು. ನಾನ್ ಕೇಳಿದಾಗ ಆ ಮಗು ನೀನೇ ಅಂತ ಅಂದ್ರು. ನನ್ ಮೆಸೇಜ್ ಬಂತು, ಆ ಮಗು ನೀನೇ, ನಿನ್ನ ನೆಗೆಟಿವಿಟಿನೇ ರಿಮೂವ್ ಮಾಡ್ತಿರೋದೆಲ್ಲ ಮಾಸ್ಟರ್ಸ್ ಸೇರ್ಬಿಟ್ಟು ಅಂತ. ಸುತ್ತೋರ್ದೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ಸರೌಂಡಿಂಗ್. ಎಲ್ಲಾ ದೇವತೆಗಳನ್ನ ನಾನು ನೋಡಿದ್ದೇನೆ ಆ ಸಿಚುವೇಶನ್ ದಲ್ಲಿ, ಅದು ಧ್ಯಾನದಲ್ಲಿ. ಈ ತರ ಆಯ್ತು ಮಾಸ್ಟರ್ಸ್. ಈ ತರ ಇದು ಒಂದು ಎಕ್ಸ್ಪೀರಿಯನ್ಸ್. ಮಾಸ್ಟರ್ಸ್ ಇನ್ನೊಂದು, ನಾನು ಹಾಗೆ ಧ್ಯಾನ ಮಾಡ್ತಾ ಬಂದಾಗ, ನಾನು ಧ್ಯಾನ ಮಾಡ್ತಾ ಇದ್ದೆ 11 o'clock ಮಧ್ಯಾಹ್ನ. ಸೊ ಅವಾಗ ನನಗೆ ಇನ್ನೊಂದು ಮತ್ತೆ ಎಕ್ಸ್ಪೀರಿಯನ್ಸ್ ಆಗ್ತಾ, ಅಂದ್ರೆ ಡೈಲಿ ಆಗ್ತಿರುತ್ತೆ ಮಾಸ್ಟರ್. ಧ್ಯಾನ ಸ್ಟಾರ್ಟ್ ಆದಾಗ್ಲಿದ್ದ ಇಲ್ಲಿವರೆಗೂ ಹಂಗೆ ಕಂಟಿನ್ಯೂ ನನ್ಗೆ ಎಕ್ಸ್ಪೀರಿಯನ್ಸ್ ಗಳಾಗ್ತವೆ, ಇಲ್ಲ ಅಂತಲ್ಲ. ಸೊ ಅವತ್ತು ಸಹ ಹಾಗೆ ಆಗಿತ್ತು ನನ್ಗೆ ಎಕ್ಸ್ಪೀರಿಯನ್ಸ್. ಏನಂದ್ರೆ ಪತ್ರಿಜಿಯೊಂದಿಗೆ ಧ್ಯಾನದಲ್ಲೇ ಟ್ರಕ್ಕಿಂಗ್ ಹೋಗಿದ್ದು ಎಕ್ಸ್ಪೀರಿಯನ್ಸ್ ನಂಗೆ. ಅದು ಯಾವ ತರ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಮೇಜಿಂಗ್ ಮಾಸ್ಟರ್, ತುಂಬಾ ವಂಡರ್ಫುಲ್. ಫಾರೆಸ್ಟ್ ಅಲ್ಲಿ ಹೋಗಿದೀವಿ. ಆ ಫಾರೆಸ್ಟ್ ಅಲ್ಲಿ ಫಾರ್ಮ್ ಹೌಸ್ ಅಂತ ಇರುತ್ತಲ್ಲ, ಆತರ ಒಂದು ದೊಡ್ಡ ಮನೆ ಇದೆ. ಆ ಮನೆ ಒಳಗಡೆ ಟ್ರೆಕ್ಕಿಂಗ್ ಹೋದಲ್ಲಿ ನನ್ನ ಮನೆ ಎಲ್ಲಾರು ಕರ್ಕೊಂಡಿದ್ರು. ಸ್ವರ್ಣಮಾಲ ಅಮ್ಮ ಅವ್ರು ಇದ್ರು, ಪತ್ರಿಜಿ ಅವ್ರು ಇದ್ರು, ಮತ್ತೆ ಇನ್ನಿತರ ಮಾಸ್ಟರ್ಸ್ ಎಲ್ಲ ಜಾಸ್ತಿ ಜನ ಇದ್ರು. ಮತ್ತೆ ನಮ್ಮ ಸಿಂಧನೂರಲ್ಲಿ ಇರುವಂತ ಮಾಸ್ಟರ್ಸ್ ಸಹ ಇದ್ರು ಅದ್ರಲ್ಲಿ. ಅವರೆಲ್ಲ ಧ್ಯಾನದಲ್ಲಿ ನಾವು ಹೋಗ್ತಾನೆ ಇದೀವಿ ಹಂಗೆ, ಮಾತಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಧ್ಯಾನ ಮಾಡ್ಕೊಂತ ಹೋಗ್ತಾನೆ ಇದೀವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಫಾರ್ಮ್ ಹೌಸ್ ತರ ಮನೆ ಇತ್ತು ಮಾಸ್ಟರ್ಸ್, ಅಲ್ಲಿ ಕುಂತ್ಕೊಂಡಿದ್ವಿ ಧ್ಯಾನದಲ್ಲಿ. ಪತ್ರಿಜಿ ಗುರುಗಳೇ ನಮ್ಗೆ ಎಲ್ಲರಿಗೂ ಟೀ ಮಾಡ್ಬಿಟ್ಟು ಎಲ್ಲರಿಗೂ ಕುಡಿಸಿದಾರೆ ಮಾಸ್ಟರ್ಸ್ ಟೀ. ಧ್ಯಾನದಲ್ಲಿ ಎಲ್ಲ ಟೀ ಕುಡ್ಕೊಂಡ್ವಿ, ಎಲ್ಲ ಅದನ್ನೆಲ್ಲ ಎಂಜಾಯ್ ಮಾಡಿ ಧ್ಯಾನ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮಾಸ್ಟರ್ಸ್ ನಂದಿ ಅಂತ ಕರೆದ್ರು. ನಂದಿ ಅಂದ್ರೆ ನಾವು ಈಗ ಹಸು ಅನ್ಕೊಂಡ್ಬಿಡ್ತೀವಿ ಮಾಸ್ಟರ್ಸ್ ನಂದಿ ಅಂದ್ರೆ. ಸೊ ಅದು ಯಾವ ತರ ಇತ್ತಪ್ಪ ಅಂತಂದ್ರೆ, ನಮ್ ತರ ಮನುಷ್ಯರ ತರ ಇತ್ತು, ಸ್ವಲ್ಪ ಏಲಿಯನ್ಸ್ ತರ ಮುಖ ಇತ್ತು, ಅದಕ್ಕೆ ಹಿಂದ ಬಾಲ ಇತ್ತು. ಅದು ನಿಂತ್ಕೊಂಡಿತ್ತು. ಅದನ್ನ ಕರೆದ್ಬಿಟ್ಟು ಹೇಳಿದ್ರು, ನನ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಹೇಳಿದ್ರು ಅವರು. ಅದು ಬಂದ್ಬಿಟ್ಟು ನನ್ನ ತಲೆ ಮೇಲೆ ಆಶೀರ್ವಾದ ಎಲ್ಲ ಮಾಡ್ಬಿಟ್ಟು ಮತ್ತೆ ಹೋಯ್ತು ಅದು. ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು ಮಾಸ್ಟರ್ಸ್. ನಾನು ಅನ್ಕೊಂಡೆ ನಂದು ಇದೇ ಯಾಕೆ ನನ್ಗೆ ಆಶೀರ್ವಾದ ಮಾಡಿತ್ತ ಅಲ್ವಾ ಅಂತ ಅನ್ಕೊಂಡೆ. ಸೊ ನೆಕ್ಸ್ಟ್ ಡೇ ನನಗೆ ಅದು ಗೊತ್ತಾಯ್ತು ಮಾಸ್ಟರ್ಸ್. ಏನಪ್ಪಾ ಅಂತಂದ್ರೆ, ನಂದಿ ಅಂದ್ರೆ ಸತ್ಯ ಧರ್ಮದ ಸಂಕೇತ, ನಂದಿ ಅಂದ್ರೆ. ಸೊ ಅದು ಬಂದ್ಬಿಟ್ಟು ನನಗೆ ಆಶೀರ್ವಾದ ಮಾಡಿತ್ತು. ಯಾಕಂದ್ರೆ ಸತ್ಯ ಧರ್ಮದ ಹಾದಿಯಲ್ಲಿ ಯಾರು ಇರ್ತಾರೋ ಸೊ ಅವ್ರಿಗೆ ಆ ತರ ಆಶೀರ್ವಾದ ಸಿಗುತ್ತಂತೆ. ಅದು ನನಗೆ ಮೆಸೇಜ್ ಬಂದಿರೋದು ಮಾಸ್ಟರ್ಸ್ ಕೊಟ್ಟಿರುವಂತದ್ದು. ಆದ್ರೆ ನಾನು ಎಷ್ಟು ಸತ್ಯ ಧರ್ಮದ ಹಾದಿಯಲ್ಲಿದ್ದೇನೋ ಗೊತ್ತಿಲ್ಲ, ಮಾಸ್ಟರ್ಸ್ಗೆ ಗೊತ್ತು. ಸೊ ಆ ಮೆಸೇಜ್ ಅವತ್ತು ನನ್ ಧ್ಯಾನದಲ್ಲಿ ಸಿಕ್ತಿರೋದು. ನಾ ಕೇಳ್ಕೊಂಡ್ರೆ ಅದು ಯಾಕೆ ನನ್ಗೆ ಆಶೀರ್ವಾದ ಮಾಡ್ತೆ ಅಂದ್ರೆ, ಅದು ಈ ತರ ಮೆಸೇಜ್ ಕೊಟ್ರು ನನಗೆ, ಈ ತರ ಅಂತ. ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಸ್ಟರ್ಸ್ ನನ್ನ ಲೈಫ್ ಅಲ್ಲಿ. ಮತ್ತೆ ಮಾಸ್ಟರ್ಸ್ ನಾ ಧ್ಯಾನ ಮಾಡುವಾಗ ಇಡೀ ಬ್ರಹ್ಮಾಂಡನೆಲ್ಲ ನೋಡಿದ್ದೀನಿ ಮಾಸ್ಟರ್ಸ್ ನಾನು ಧ್ಯಾನದಲ್ಲಿ. ಯಾವ ತರ ಅಂದ್ರೆ ಎಲ್ಲಾ ಪ್ಲಾನೆಟ್ ಗಳನ್ನೆಲ್ಲ ನೋಡಿದೀನಿ, ಗ್ರಹಗಳಂತೀವಲ್ವಾ. ಸೊ ಅದನ್ನೆಲ್ಲ ನೋಡಿದೀನಿ ನಾನು, ಗ್ರಹಗಳನ್ನೆಲ್ಲ ನೋಡಿದೀನಿ. ಮತ್ತೆ ಸುಪ್ರೀಂ ಸೋಲ್ ಸಹ ನೋಡಿದೀನಿ. ಅಂದ್ರೆ ಆತ್ಮಗಳಿಗೆ ದೊಡ್ಡ ಆತ್ಮ ಯಾವುದು, ಪರಮಾತ್ಮ ಅಂತೀವಿ ಅಲ್ವಾ ಮಾಸ್ಟರ್ಸ್. ಆ ಸುಪ್ರೀಂ ಸೋಲು ಹೇಗಿತ್ತು ಅಂದ್ರೆ, ದೊಡ್ಡ ಸ್ಟಾರ್, ಅದು ನಿರಾಕಾರ ಸ್ವರೂಪ. ಅದಕ್ಕೆ ಆತ್ಮನೇ ಅಂದ್ರೆ ದೇಹನೇ ಇಲ್ಲ, ನಿರಾಕಾರ ಸ್ವರೂಪ ಆತ್ಮ. ದೊಡ್ಡ ಒಂಥರ ಸ್ಟಾರು, ಗೆರೆ ತರ ಫುಲ್ ವೈಟ್, ಗೋಲ್ಡನ್ ಕಲರ್ ವೈಟ್. ಆ ತರ ಬೆಳಕು ಮಾಸ್ಟರ್ಸ್. ಬ್ರಹ್ಮಾಂಡದಲ್ಲಿ ಆ ಬೆಳಕನ್ನ ನೋಡಿದೀನಿ. ಅದು ಏನಂದ್ರೆ ಸುಪ್ರೀಂ ಸೋಲ್ ಅಂತ ನನಗೆ ಮೆಸೇಜ್ ಬಂತು, ಸುಪ್ರೀಂ ಸೋಲ್ ಅದು ಆತ್ಮ ಅಂತ. ಸೊ ಅದನ್ನು ಸಹ ನೋಡ್ಕೊಂಡಿದ್ದೀನಿ ಮಾಸ್ಟರ್ಸ್ ನಾನು. ಈ ತರ ಸುಮಾರು ಎಕ್ಸ್ಪೀರಿಯನ್ಸ್ ಗಳು ತುಂಬಾನೇ ಆಗಿದಾವೆ ಮಾಸ್ಟರ್ಸ್. ಇನ್ನೊಂದು ಮಾಸ್ಟರ್ಸ್ ಪ್ರೇಮ್ನಾಥ್ ಸರು
ನಮ್ಮ ಊರಿಗೆಲ್ಲ ಧ್ಯಾನ ಪ್ರಚಾರಕ್ಕೆ ಅಂತ ಬಂದಿರ್ತಾರೆ. ಸೊ ನಾವು ಅವ್ರ ಜೊತೆಗೆಲ್ಲ ಸೇರ್ಬಿಟ್ಟು ಧ್ಯಾನ ಪ್ರಚಾರ ಮಾಡ್ತೀವಿ. ಮತ್ತೆ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತೀವಿ. ಜನಗಳಿಗೆಲ್ಲ ಧ್ಯಾನ ಪ್ರಚಾರ ಮಾಡ್ತೀವಿ ಮಾಸ್ಟರ್ಸ್. ಈ ತರ ಎಲ್ಲ ನಮ್ ಲೈಫಲ್ಲೂ ಡೇ ಲೈಫಲ್ಲೂ ನಾವ್ ಇದೆಲ್ಲ ಮಾಡ್ತಾ ಇರ್ತೀವಿ. ಮತ್ತೆ ನಾನೆಲ್ಲ ಇದಕ್ ಹೋಗಿದ್ದೀನಿ ಮಾಸ್ಟರ್ಸ್, ರ್ಯಾಲಿಗೆಲ್ಲ ಅಟೆಂಡ್ ಮಾಡ್ತಾ ಇರ್ತೀನಿ. ಮತ್ತೆ ಕಡ್ತೊಳಕೆ ಅದೆಲ್ಲ ಈ ತರ ಧ್ಯಾನದ ಏನೇ ಬಂದ್ರು ಸಹ ಅವಕಾಶ ಇದ್ರೆ ಮಿಸ್ ಮಾಡ್ಕೊಳ್ಳೋದಿಲ್ಲ, ಹೋಗ್ತಾನೆ ಇರ್ತೀನಿ. ಈ ಹೋಗೋದ್ರಿಂದ ಈ ರ್ಯಾಲಿಗಳನ್ನೆಲ್ಲ ಅಟೆಂಡ್ ಮಾಡೋದ್ರಿಂದ ಮಾಸ್ಟರ್ಸ್ ನಮ್ಮ ಎಷ್ಟೋ ಜನದ ಗತ ಜನ್ಮದ ಕರ್ಮಗಳೆಲ್ಲ ಕ್ಲಿಯರ್ ಆಗ್ತಾವ ಮಾಸ್ಟರ್ಸ್. ಯಾಕೆಂದ್ರೆ ಆ ಈ ರ್ಯಾಲಿಯಲ್ಲಿ ನಾವ್ ಎಷ್ಟೋ ಜನಕ್ಕೆ ಧ್ಯಾನ ಪ್ರಚಾರ ಮಾಡ್ತೀವಿ, ಪಾಂಪ್ಲೆಟ್ ಹಂಚ್ತೀವಿ, ಎಷ್ಟೋ ಇನ್ಫಾರ್ಮೇಶನ್ ಕೊಡ್ತೀವಿ ಅಲ್ವಾ. ಸೊ ಓಡಾಡ್ತೀವಿ, ಹಾಗಾಗಿ ನಮ್ಮಲ್ಲಿ ಇರುವಂತ ಎಷ್ಟೋ ಗತ ಜನ್ಮಗಳ ಕರ್ಮಗಳೆಲ್ಲ ಕ್ಲಿಯರ್ ಆಗ್ತವೆ. ಸಾಧ್ಯ ಆದ್ರೆ ಮಾಸ್ಟರ್ಸ್ ಎಲ್ಲರೂ ರ್ಯಾಲಿಗಳಲ್ಲಿ ಅಟೆಂಡ್ ಆಗಿ, ರ್ಯಾಲಿಯಲ್ಲಿ ಅಟೆಂಡ್ ಆಗೋದ್ರಿಂದ ಎಷ್ಟೋ ಕರ್ಮಗಳು ಕ್ಲಿಯರ್ ಆಗ್ತವೆ, ಇನ್ನು ಎನರ್ಜಿ ಸಹ ಜಾಸ್ತಿ ಇರುತ್ತೆ. ಸೊ ನಾನು ಸಹ ಈ ತರ ಎಲ್ಲ ಅವಕಾಶ ಸಿಕ್ಕರೆ ಮಾಡ್ತಿರ್ತೀನಿ ಮಾಸ್ಟರ್ಸ್, ನಾನು ಅಟೆಂಡ್ ಆಗ್ತಾ ಇರ್ತೀನಿ. ಮಾಸ್ಟರ್ಸ್ ಇದೇ ತರ ಪ್ರೇಮ್ನಾಥ್ ಸರ್ ನಮ್ಮ ಊರಿಗೆ ಬಂದಿದ್ರು. ಊರಿಗೆ ಬಂದಾಗ ನನಗೆ ಕೌನ್ಸಿಲಿಂಗ್ ಕೊಟ್ರು, ಅವರು ಧ್ಯಾನದಲ್ಲಿ ಕೂಡಿಸ್ಬಿಟ್ಟು. ಏನು ಗೊತ್ತಿಲ್ಲ ಮಾಸ್ಟರ್ಸ್, ಅವರ ಕರೆದ್ಬಿಟ್ಟು ನನ್ನ ಕೂಡಿಸಿ ಧ್ಯಾನದಲ್ಲಿ ಕೌನ್ಸಿಲಿಂಗ್ ಕೊಟ್ರು. ನನಗೆ ಗೈಡೆನ್ಸ್ ಮಾಡ್ತಾ ಇದ್ರು. ಇನ್ನು ಅವಾಗ ನನಗೂ ಅಷ್ಟು ಹೈ ಎನರ್ಜಿ ಇರ್ಲಿಲ್ಲ ಮಾಸ್ಟರ್ಸ್, ನನಗೆ ಹೈ ಎನರ್ಜಿ ಇರ್ಲಿಲ್ಲ. ನಾನು ಧ್ಯಾನದಲ್ಲಿ ಕುಂತ್ಕೊಂಡಿದ್ದೆ, ನನಗೆ ಎಲ್ಲ ವಿಷನ್ಸ್ ಕಾಣಿಸ್ತಾ ಇತ್ತು. ಪತ್ರಿಜಿಸೋರು ಕಾಣಿಸ್ತಾ ಇತ್ತು. ಪತ್ರಿಜಿಸೋರ ಹಣೆಯಲ್ಲಿ ತುಂಬಾನೇ ವೈಟ್ ಬೆಳಕು ಬರ್ತಾ ಇತ್ತು ಮಾಸ್ಟರ್ಸ್. ನನಗೆ ನಾನಂದ್ರೆ ನಕ್ಷತ್ರ ಲೋಕಕ್ಕೆ ಕನೆಕ್ಟ್ ಆಗ್ಬಿಟ್ಟಿದ್ದೆ ಮಾಸ್ಟರ್ಸ್, ನಾನು ನಕ್ಷತ್ರ ಲೋಕಕ್ಕೆ. ಸೊ ನಾನು ಬಂದಿರೋದು ಸಹ ನಕ್ಷತ್ರ ಲೋಕದಿಂದನೇ. ಅವತ್ತೇ ಗೊತ್ತಿರೋದು ಮಾಸ್ಟರ್ಸ್ ನನಗೆ ನಾನು ಬಂದಿರೋದು ನಕ್ಷತ್ರ ಲೋಕದಿಂದ ಅಂತ. ಸೊ ಅವಾಗ ನನಗೆ ಕುಂದ್ರಿಸಿ ಕೇಳಿದ, ನಾನು ಅವ್ರು ಇನ್ನ ಒಳಗಡೆ ಹೋಗು ನೀನ್ ಲೋಕಕ್ಕೆ, ನೀನ್ ಕನೆಕ್ಟ್ ಹೋಗಂತ ಹೇಳ್ತಾ ಇದ್ರು. ಸೊ ನನ್ನ ಎನರ್ಜಿ ಇನ್ನ ಲೋ ಇತ್ತು ಮಾಸ್ಟರ್ಸ್, ಹಾಗಾಗಿ ಹೋಗಕ್ ಆಗ್ಲಿಲ್ಲ. ನನ್ಗೆ ಮೆಸೇಜ್ ಬಂತು, ಅವ್ರು ಹೇಳಿದ್ರು ಇನ್ನು ಎಷ್ಟು ತಾಸು ನೀನು ಧ್ಯಾನ ಮಾಡ್ಬೇಕಂತ ಕೇಳ್ಕೊಂತಂದ್ರು. ಸೊ ನಾನು ಆವಾಗ ಕೇಳ್ಕೊಂಡೆ ಮಾಸ್ಟರ್ಸ್, ನನ್ಗೆ 4 hour ಡೈಲಿ 4 hour ಮಾಡ್ಬೇಕು ನೀನು ಧ್ಯಾನ ಅಂತ ಮೆಸೇಜ್ ಬಂತು ಮಾಸ್ಟರ್. ಅಂದ್ರೆ ನಂಬರ್ ತೋರಿಸಿದ್ರು, ನನ್ಗೆ ಏಂಜಲಿಕ್ ನಂಬರ್ ಎಲ್ಲ ಬರ್ತಾ ಇರುತ್ತೆ. ಸೊ ನಂಬರ್ ಬಂತು, ಈ ತರ ನೀನು ಡೈಲಿ 4 ತಾಸು ಮಾಡ್ಲೇಬೇಕು ಕಂಪಲ್ಸರಿ ಅಂತ. ಸೊ ಆಗ ಮಾಸ್ಟರ್ಸ್ ನನಗೆ ರಾತ್ರಿ ಧ್ಯಾನ ಗೊತ್ತಿರ್ಲಿಲ್ಲ, ಹೋಲ್ ನೈಟ್ ಎಲ್ಲ ಧ್ಯಾನ ಮಾಡುವಂಥದ್ದು ನನಗೆ ಪರಿಚಯನೇ ಇರಲಿಲ್ಲ ಮಾಸ್ಟರ್ಸ್. ನಾನು ಅದಕ್ಕಾಗಿ 1 year ಬ್ಯಾಕ್, ಅದಕ್ಕಿಂತ 1 year ಬ್ಯಾಕ್ ನಾನು ಅನ್ಕೊಂಡಿದ್ದೆ ರಾತ್ರಿ ಧ್ಯಾನ ಎಲ್ಲ ಮಾಡ್ಬೇಕು ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು. ಗುಡಿಕೇಶಿ ಧ್ಯಾನ ಅಂತಾರಲ್ವಾ, ಆತರ ರಾತ್ರಿ ಧ್ಯಾನ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಸೊ ಮಾಡಕ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಸರ್ ಗೈಡೆನ್ಸ್ ನಂತರನೇ ನಾನು ಅದು ರಾತ್ರಿ ಎಲ್ಲ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮಾಸ್ಟರ್ಸ್. ಅವಾಗ್ಲಿಂದ ಇಲ್ಲಿವರೆಗೂ ನಾನು ಹೋಲ್ ನೈಟ್ ಎಲ್ಲ ಧ್ಯಾನ ಮಾಡ್ತಾ ಇದ್ದೀನಿ. ಸೊ ನಾನು ರಾತ್ರಿ ಧ್ಯಾನ ಅವಾಗ ಅದಕ್ಕಿಂತ ಮುಂಚೆನೆ ನನಗೆ ಪತ್ರಿಜಿ ಅವ್ರು ಮೆಸೇಜ್ ಕೊಟ್ಟಿದ್ರು, ನೀವು ಮಾಸ್ಟರ್ಸ್ ಎಲ್ಲ ಕನೆಕ್ಟ್ ಆಗ್ತಾರೆ, ನೀನು ಎನರ್ಜಿಯನ್ನ ಐಡ್ ಮಾಡ್ಕೋಬೇಕಂತ ಹೇಳಿ ಮೆಸೇಜ್ ಬಂದಿತ್ತು ನನಗೆ. ಪತ್ರಿಜಿ ಅವರ ಗುರುಗಳ ಕಡೆಯಿಂದನೇ ಮೆಸೇಜ್ ಇತ್ತು. ಸೊ ನನಗೆ ಅಷ್ಟು ಎನರ್ಜಿ ಇರ್ಲಾರ್ದಕ್ಕೋಸ್ಕರನೇ ನನ್ನ ಲೋಕಕ್ಕೂ ಸಹ ನಾ ಕನೆಕ್ಟ್ ಆಗಕ್ಕೆ ಆಗ್ಲಿಲ್ಲ ಮಾಸ್ಟರ್. ಪ್ರೇಮ್ನಾಥ್ ಸರ್ ಗೈಡೆನ್ಸ್ ಕೊಟ್ಟಾಗ ಸಹ ಕನೆಕ್ಟ್ ಆಗ್ಲಿಕ್ಕೆ ಆಗ್ಲಿಲ್ಲ. ಬಟ್ ಯಾವ ಲೋಕದಿಂದ ಬಂದಿದ್ದೀನಿ ಅಂತ ಗೊತ್ತಾಯ್ತು. ಪ್ರೇಮ್ನಾಥ್ ಸರ್ ಹೇಳಿದ್ರು, ನಕ್ಷತ್ರ ಲೋಕದಿಂದ ಬಂದಿದ್ಯಾ, ಅದಕ್ಕೆ ಆ ಲೋಕ ನಿಂಗೆ ತೋರಿಸ್ತಿದ್ದಾರೆ ಅಂತ ಹೇಳಿದ್ರು. ಅವಾಗ ನನ್ಗೆ ಕ್ಲಾರಿಟಿ ಸಿಕ್ತು. ನೆಕ್ಸ್ಟ್ ಮಾಸ್ಟರ್ಸ್ ರಾತ್ರಿ ಧ್ಯಾನ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಾಸ್ಟರ್ಸ್. ಫಸ್ಟಿಗೆ ಎಲ್ಲರಿಗೂ ಕಷ್ಟ ಆಗೋ ತರ 3 days ನನಗೂ ಕಷ್ಟ ಆಗಿತ್ತು, ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಬರ್ಬರ್ತಾ ಎಲ್ಲ ಪ್ರಾಕ್ಟೀಸ್ ಆಯ್ತು ಮಾಸ್ಟರ್ಸ್. ಅವಾಗಿನಿಂದ ಇಲ್ಲಿವರೆಗೂ ಒಂದು 8-9 ಮಂತ್ ಅಂತ ಅನ್ಸುತ್ತೆ ಮಾಸ್ಟರ್ಸ್. K9 ಬ್ಯಾಚ್ ಇದ್ದ ಇಲ್ಲಿವರೆಗೂ ನಾನು ರಾತ್ರಿ ಧ್ಯಾನ ಮಾಡ್ತಾನೆ ಇದ್ದೀನಿ. ಸೊ ಮಾಸ್ಟರ್ಸ್ ನಾ ಮಾಡುವಾಗ ಅಂದ್ರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 3 days ಅಲ್ಲೇ ನನಗೆ ಮತ್ತೆ ಕಾಳಿಕೆ ಮಾತೆಯವ್ರು ಕನೆಕ್ಟ್ ಆದ್ರು ಮಾಸ್ಟರ್ಸ್. ಅಂದ್ರೆ ಎನರ್ಜಿ ಸ್ವಲ್ಪ ಇನ್ಕ್ರೀಸ್ ಆಯ್ತು ನನ್ನಲ್ಲಿ. ಹಾಗೆ ಮಾಸ್ಟರ್ಸ್ ಫಸ್ಟ್ ಇದು ಈಗ ಮಳೆ ಅಂತೀವಲ್ಲ ಮಾಸ್ಟರ್, ಇಶಿನ ಮಾರುತಗಳು ಅಂತೀವಲ್ವ, ಮಳೆ ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, June 1st ಗೆ ಸ್ಟಾರ್ಟ್ ಆಗುತ್ತೆ. ಆದ್ರೆ June 5 ಆದ್ರೂ ಎಷ್ಟು ದಿನಗಳು ಕಳೆದ್ರು ಸಹ ಮಳೆ ಆಗಿರ್ಲಿಲ್ಲ. ಅದು ಮಳೆಗಾಲ ಆಕ್ಚುಲಿ ಅವಾಗೆ ಸ್ಟಾರ್ಟ್ ಆಗ್ಬೇಕು, ಸ್ಟಾರ್ಟ್ ಆಗ್ಲಿಲ್ಲ. ಸೊ ಅವಾಗೆ ನನಗೆ ಕಾಳಿಕೆ ಮಾತೆಯವ್ರಿಗೆ ಕನೆಕ್ಟ್ ಆಗ್ಬಿಟ್ಟು ಮೆಸೇಜ್ ಕೊಟ್ರು ಮಾಸ್ಟರ್ಸ್. ಏನಂದ್ರೆ ವರ್ಣದೇವ ಮತ್ತೆ ಇದೆಲ್ಲ ಯೂನಿವರ್ಸ್ ಅಲ್ಲಿ ವರ್ಕ್ ಮಾಡುವಂತ ಇಂದ್ರ ದೇವ ಆಗಿರ್ಬೋದು, ವರ್ಣದೇವ ಆಗಿರ್ಬೋದು, ಈ ತರ ಇವ್ರು ಯಾರು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತಂದು ಈ ತರ ಮೆಸೇಜ್ ಕೊಟ್ರು. ತುಂಬಾನೇ ಕೋಪದಲ್ಲಿ ಇದ್ರು ಕಾಳಿಕೆ ಮಾತೆ ಅವ್ರು. ನೋಡಿದ್ರಿ ಏನು ಅವ್ರ ಕೋಪದ ಎನರ್ಜಿಗೆ ಅವತ್ತು ನನಗೆ ಫುಲ್ಲು ಮೈಯೆಲ್ಲ ವೈಬ್ರೇಷನ್, ಮೈಯೆಲ್ಲ ಬಿಸಿ ಬಿಸಿ ಮಾಸ್ಟರ್ಸ್.
ಯಾವ ತರ ಫೀವರ್ ಬಂದಾಗ ಆಗುತ್ತಲ್ವಾ ಆ ತರ ಆಗ್ಬಿಟ್ಟಿತ್ತು. ನನಗೆ ಜ್ವರ ಬಂದಾಗ ಯಾವ ತರ ಆಗುತ್ತೆ ಆ ತರ ಆ ಎನರ್ಜಿ ಅಷ್ಟು ಎನರ್ಜಿ ಇತ್ತು ಅವತ್ತು ನನ್ಗೆ ಅವ್ರು ಮೆಸೇಜ್ ಕೊಟ್ಟಿದ್ರು. ಅದನ್ನು ಸಹ ಮಾಸ್ಟರ್ಸ್ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅನ್ಸುತ್ತೆ. ಮಾಡ್ಕೊಂಡಿದ್ದೇನೆ, ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ. ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು. ನಾವು ಯಾವಾಗ್ಲೂ ಮಾಸ್ಟರ್ಸ್ ನಾವು ಧ್ಯಾನದಲ್ಲಿ ನಾವ್ ಎಷ್ಟು ಆಗಿ ನಾವು ಮಾಡ್ತಾ ಬರ್ತೀವಿ ಮಾಸ್ಟರ್ಸ್ ಅಷ್ಟೆಲ್ಲ ನಮ್ಗೆ ಈ ತರ ಎನರ್ಜಿ ನಾವು ಬೇರೆ ಬೇರೆ ಲೋಕಗಳಿಗೂ ಸಹ ಕನೆಕ್ಟ್ ಆಗ್ತಾ ಹೋಗ್ತೀವಿ ನಾವು ಎನರ್ಜಿಯಿಂದ. ಮಾಸ್ಟರ್ಸ್ ಟೈಮ್ ಶಾರ್ಟ್ ಇದೆ, ಓಕೆ ನಾನು ಸ್ವಲ್ಪ ಹೇಳ್ತೀನಿ. ಮಾಸ್ಟರ್ಸ್ ನಾನು ಮಾನ್ಯತೆ ಲೋಕಕ್ಕೆ ನಾನು ಧ್ಯಾನ ಮಾಡುವಾಗ ಮಾನ್ಯತೆ ಲೋಕಕ್ಕೆ ಕನೆಕ್ಟ್ ಆಗಿದ್ದೆ ಮಾಸ್ಟರ್ಸ್. ಆ ಮಾನ್ಯತೆ ಲೋಕ ಹೇಗಿತ್ತಪ್ಪ ಅಂತಂದ್ರೆ ನಮ್ ತರಾನೇ ಭೂಮಿ ತರಾನೇ ಇದೆ ಮಾಸ್ಟರ್ಸ್. ಭೂಮಿ ತರ ನಮ್ ತರಾನೇ ಮನುಷ್ಯರಿದ್ದಾರೆ, ನಮ್ ತರಾನೇ ಬೆಳೆಗಳನ್ನ ಬೆಳಿತಾರೆ. ಅಂದ್ರ ಗೆಡ್ಡೆ ಗೆಣಸುಗಳನ್ನೆಲ್ಲ ಬೆಳಿತಾ ಇದ್ರು. ನಮ್ ತರಾನೇ ಮನುಷ್ಯರಿದ್ರು ಮಾಸ್ಟರ್ಸ್. ಅದನ್ನೆಲ್ಲ ನೋಡಿದೀನಿ ನಾನು ಬೇರೆ ಲೋಕದಲ್ಲೆಲ್ಲ. ಸೊ ಈ ತರ ಮೆಸೇಜ್ ನೋಡಿದೀನಿ, ಮತ್ತೆ ವಿಜನ್ಸ್ ಸಹ ನನಗೆ ಕಾಣಿಸಿದೆ. ಅವರು ಒಂದು ಮೆಸೇಜ್ ಕೊಟ್ಟರು ಮಾಸ್ಟರ್ಸ್ ನನಗೆ. ನನಗೆ ಹೇಳಿದ್ರು ಅವರು ಧ್ಯಾನದಲ್ಲಿ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಮಾನ್ಯ ಸೋಲ್ ಅಲ್ಲ, ಒಂದು ದಿವ್ಯವಾದ ಚೇತನನೇ ನೀನು. ಬಟ್ ನಿನಗೆ ಅರ್ಥ ಆಗ್ತಿಲ್ಲ ಅದು. ಈ ಭೂಲೋಕದ ಮಾಯಾಜಾಲದಲ್ಲಿ ಸಿಲ್ಕೊಂಡು ಎಲ್ಲ ಒದ್ದಾಡ್ತಿದೀಯಾ, ನೀನೊಂದು ಗ್ರೇಟ್ ಮಾಸ್ಟರ್ ಇದೀಯಾ ಅಂತ ಅವ್ರು ಮೆಸೇಜ್ ಕೊಟ್ರು ಮಾಸ್ಟರ್. ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು ಮಾಸ್ಟರ್ಸ್. ಬೇರೆ ಲೋಕದಿಂದ ಈ ತರ ಸಿಕ್ಕಿರೋದು. ನೆಕ್ಸ್ಟ್ ಮಾಸ್ಟರ್ಸ್ ನಾನು ರಾತ್ರಿ ಧ್ಯಾನ ಎಲ್ಲ ಮಾಡುವಾಗ ನನ್ಗೆ ಅಷ್ಟ ಟ್ರಾವೆಲ್ ಆಗಿತ್ತು. ಅವಾಗೂ ಸಹ ನಾನು ಇದು ಆಲಿವಾದಿ ಗ್ಯಾಲಕ್ಸಿ ಅಂತೀವಲ್ಲ, ನಾವಿರೋದು ಭೂಮಿ ಇರೋದು ಸಹ ಆಲಿವಾದಿ ಗ್ಯಾಲಕ್ಸಿ ಸೌರಮಂಡಲದಲ್ಲಿ ಇರೋದು. ಸೊ ಆ ಗ್ಯಾಲಕ್ಸಿನ ಸಹ ನೋಡಿದೀನಿ, ಮತ್ತೆ ಗ್ರಹಗಳನ್ನೆಲ್ಲ ನೋಡಿದ್ದೀನಿ. ಮೊದ್ಲೇ ಎಲ್ಲ ನೋಡಿದ್ನಲ್ಲ ಪ್ಲಾನೆಟ್, ಸೇಮ್ ಅವೇ ಪ್ಲಾನೆಟ್ ಅದೇ ತರ ವಿಷನ್ಸ್ ಕಾಣಿಸಿದ್ದು ನನಗೆ. ಮತ್ತೆ ಅಷ್ಟ ಟ್ರಾವೆಲ್ ಆದ ನಾನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಅದೆಲ್ಲ, ಇಡೀ ಬ್ರಹ್ಮಾಂಡನೆಲ್ಲ. ಮತ್ತೆ ಅಷ್ಟ ಟ್ರಾವೆಲ್ ಆದ ಮತ್ತೆ ನನ್ಗೆ ಅದೆಲ್ಲ ಕಾಣಿಸ್ಕೊಂತು. ನನಗೆ ಸೆಕೆಂಡ್ 2 ಟೈಮ್ಸ್ ನಾನು ಅದನ್ನೆಲ್ಲ ನೋಡಿದ್ದೀನಿ ಬ್ರಹ್ಮಾಂಡ. ಸೊ ಇದು ರಾತ್ರಿ ಧ್ಯಾನದಿಂದನೇ ಸಾಧ್ಯ ಆಯ್ತು ಮಾಸ್ಟರ್ಸ್. ಓಲ್ ಲೈಟ್ ಎಲ್ಲ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಹೈ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಇನ್ಕ್ರೀಸ್ ಆದಾಗ ನಮ್ಮಲ್ಲಿ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಶುದ್ಧಿ ಆಗಿ ನಾವೆಲ್ಲ ಹೈ ಎನರ್ಜಿ ಕನೆಕ್ಟ್ ಆದಾಗ ನಮ್ಗೆ ಏನೇನ್ ಬೇಕಾದ್ರೂ ಎಲ್ಲ ಸಿಗ್ತಾ ಬರುತ್ತೆ ಮಾಸ್ಟರ್. ನಾವು ಒಂದು ಥಾಟ್ ರಿಲೀಸ್ ಮಾಡಿದ್ರೆ ಸಾಕು, ಅದೆಲ್ಲ ನಮ್ಗೆ ಸಿಗುತ್ತಾ ಬರುತ್ತೆ. ಅಂದ್ರೆ ನಾವು ಆ ಎನರ್ಜಿ ಕನೆಕ್ಟ್ ಆಗ್ಬೇಕು, ನಾವು ಎನರ್ಜಿನ ಇನ್ಕ್ರೀಸ್ ಮಾಡ್ಕೋಬೇಕು. ಅದು ಎಲ್ಲರಿಗೂ ಸಾಧ್ಯ ಮಾಸ್ಟರ್ಸ್. ನಾವೇ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಹೋದೆ ಅಂತೆಲ್ಲ ನಮ್ಗೆ ಆ ಎನರ್ಜಿ ಕನೆಕ್ಟ್ ಆಗ್ತೀವಿ. ಎನರ್ಜಿ ಹೈ ಆದಾಗೆಲ್ಲ ನಮ್ಗೆ ಏನ್ ಬೇಕೋ ಅದೆಲ್ಲ ಸಿಗ್ತಾ ಹೋಗುತ್ತೆ. ಈ ತರ ಎಲ್ಲ ಬೆನಿಫಿಟ್ ಇದೆ ಮಾಸ್ಟರ್ಸ್. ರಾತ್ರಿ ಧ್ಯಾನ ಇಂಪಾರ್ಟೆಂಟ್ ಮಾಸ್ಟರ್ಸ್, ಎಲ್ಲರೂ ಮಾಡ್ತಾ ಬನ್ನಿ. ಯಾಕಂದ್ರೆ ಅದ್ರಿಂದ ಓಲ್ ಲೈಟ್ ಎಲ್ಲ ಧ್ಯಾನ ಮಾಡೋದ್ರಿಂದ ಬಹಳ ಎನರ್ಜಿ ಸಿಗುತ್ತಲ್ವಾ. ಈಗ 1 hour 2 hour ಅಲ್ಲೇ ನಾವ್ ಎಷ್ಟೆಲ್ಲ ಎನರ್ಜೆಟಿಕ್ ಆಗಿರ್ತೀವಿ. ಸೊ ರಾತ್ರಿ ಎಲ್ಲ ಧ್ಯಾನ ಮಾಡೋದ್ರಿಂದ ತುಂಬಾನೇ ಪವರ್ಫುಲ್ ಆಗ್ತೀವಿ ಮಾಸ್ಟರ್ಸ್ ನಾವು. ಸೊ ಇದರಿಂದ ಬಹಳನೇ ಬೆನಿಫಿಟ್ ಸಿಕ್ಕಿದೆ ಮಾಸ್ಟರ್ಸ್ ನನಗೆ ಈ ರಾತ್ರಿ ಧ್ಯಾನ ಎಲ್ಲ ಮಾಡೋದ್ರಿಂದ. ಸೊ ಎಲ್ಲರೂ ಈ ಒಂದು ಸುವರ್ಣವಾದಂತ ಅವಕಾಶ ಮಾಸ್ಟರ್. ದಿವ್ಯ ಔಷಧಿ ನಮ್ಗೆ ಇದು ರಾತ್ರಿ ಧ್ಯಾನಿಗಳಿಗೆ, ಒಂದು ಸಾಧಕರಿಗೆ ಅಂತೂ ಇದು ಒಂದು ದಿವ್ಯವಾದ ಔಷಧಿನೇ ಮಾಸ್ಟರ್ಸ್ ಇದು. ಇದನ್ನೆಲ್ಲ ನಾವೆಲ್ಲ ಅಳವಡಿಸ್ಕೋಬೇಕು ಮಾಸ್ಟರ್ಸ್, ರಾತ್ರಿ ಧ್ಯಾನವನ್ನು. ಎಲ್ಲರೂ ಮಾಡಿ ಮಾಸ್ಟರ್ಸ್, ನಾವು ಎಲ್ಲರೂ ಮಾಡೋಣ. ಯಾಕಂದ್ರೆ ತುಂಬಾ ಎನರ್ಜಿ ಇರುತ್ತಲ್ವಾ. ಸೊ ನಾವು ಬೇಗ ಆಧ್ಯಾತ್ಮಿಕ ಸಾಧನೆಯನ್ನ ರೀಚ್ ಮಾಡ್ಬೋದು, ಮುಟ್ಬೋದು ಸಾಧನೆಯ ನಮ್ ಗೋಲ್ನ. ಸೊ ಮಾಸ್ಟರ್ಸ್ ಇನ್ನೊಂದ್ ಸ್ವಲ್ಪ ಹೇಳಿಕ್ ಇಷ್ಟಪಡ್ತೀನಿ. ಇನ್ನು ಜಾಸ್ತಿನೇ ಇದೆ ಆದ್ರೂ ಹೇಳಿಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇನ್ನೊಂದು 5 minutes. ಮಾಸ್ಟರ್ಸ್ ರೀಸೆಂಟ್ ಆಗಿ ಪತ್ರಿಜಿ ಅವ್ರ ಬರ್ಡೇ ಇತ್ತಲ್ವಾ, 11ಕ್ಕೆ, November 11ಕ್ಕೆ. ಸೊ ಅವಾಗ ಪತ್ರಿಜಿ ಅವರೇ ಮೆಸೇಜ್ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇದು ನನಗೆ ಅಷ್ಟೇ ಅಲ್ಲ ಮಾಸ್ಟರ್ಸ್, ಇಡೀ ಎಲ್ಲರಿಗೂ ಇದು ಮೆಸೇಜ್, ಎಲ್ಲಾ ಧ್ಯಾನಿಗಳಿಗೂ ಮೆಸೇಜ್. ಅದು ಏನಪ್ಪಾ ಅಂತಂದ್ರೆ ಮಾಸ್ಟರ್ಸ್ ಎಲ್ಲರೂ ಈಗ ನಾನು ನನ್ನದು ಅಂದ್ರೆ ನನ್ನದು ನಾನು ಎಂಬ ಅಹಂಕಾರ ಇರಬಾರ್ದು ಮಾಸ್ಟರ್ಸ್. ಈಗೋ ಯಾರೆಲ್ಲ ಇರುತ್ತೋ ಅವರು ಧ್ಯಾನಿಗಳೇ ಅಲ್ಲ. ಇದು ನಾನು ಹೇಳಿರೋದಲ್ಲ ಮಾಸ್ಟರ್ಸ್, ಸ್ವಯಂ ಪತ್ರಿಜಿ ಅವರೇ ಕೊಟ್ಟಂತ ಮೆಸೇಜ್ ಇದು. ಯಾರಲ್ಲಿ ಹೀಗೋ ಇರುತ್ತೋ ಅವರು ಧ್ಯಾನಿಗಳೇ ಅಲ್ಲ ಅಂತ ಹೇಳಿ. ಮತ್ತೆ ಇನ್ನೊಂದು ಹೇಳಿದ್ರಮ್ಮ ಮಾಸ್ಟರ್ಸ್, ಇನ್ನೊಂದು ಮೆಸೇಜ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಈ ಸ್ಪಿರಿಚುವಲ್ ಪಾತ್ ಎಲ್ಲ ಜವಾಬ್ದಾರಿಯನ್ನು ಎಲ್ಲ ಧ್ಯಾನಿಗಳು ನನಗೆ ವಹಿಸಿ, ನಾನು ನಿಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಇದೊಂದು ದಿವ್ಯವಾದಂತ ಮೆಸೇಜ್ ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಾವೆಲ್ಲರೂ ಈ ಸ್ಪಿರಿಚುವಲ್ ಪಾತ್ ಅಲ್ಲಿ ನಮ್ ಲೈಫ್ ಅಲ್ಲಿ ಏನ್ ಅಡೆತಡೆಗಳು ಇದ್ರು ಸಹ ಅದನ್ನೆಲ್ಲ ನಾವು ಪತ್ರಿಜಿಯವ್ರಿಗೆ ವಹಿಸೋಣ. ಅವರೆಲ್ಲ ನಮ್ನೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮಾಸ್ಟರ್ಸ್. ಹ್ಮ್
ಓಕೆ ಮಾಸ್ಟರ್ಸ್, ಇದೆಲ್ಲ ಇನ್ನೊಂದ್ ಏನಂದ್ರೆ ಮಾಸ್ಟರ್ಸ್, ನನ್ಗೆ ಹೇಗೆ ಈಗ ಡೇ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತಂದ್ರೆ, ಆ ಅಂದ್ರೆ ಆ ನಾನು ಏನು ಪ್ರಯೋಜನ ಪಡಿತಾ ಇದ್ದೀನಿ ಅಂತಂದ್ರೆ ಮಾಸ್ಟರ್ಸ್, ನಾನೊಬ್ಬಳೇ ನಮ್ಮ ಮನೇಲಿ ರಾತ್ರಿ ಧ್ಯಾನ ಎಲ್ಲ ಮಾಡ್ತಿರೋದ್ರಿಂದ ಇಡೀ ನಮ್ಮ ಮನೆಗೆಲ್ಲ ಎನರ್ಜಿ ಸರ್ಕ್ಯುಲೇಟ್ ಆಗ್ತಿದೆ. ಎಲ್ಲರೂ ತುಂಬಾ ಶಾಂತಿಯಿಂದ ಇದ್ದಾರೆ, ಖುಷಿ ಖುಷಿಯಾಗಿರ್ತಾರೆ. ನಾವು ಒನ್ ಡೇ ನಾನು ಮೆಡಿಟೇಷನ್ ಹೋಲ್ ನೈಟ್ ಮಾಡೋದ್ ಬಿಟ್ರೆ ಸ್ವಲ್ಪ ಏನೋ ಒಂಥರ ಅಸ್ತವ್ಯಸ್ತ ತರ ಆಗ್ಬಿಡುತ್ತೆ. ಅಂದ್ರೆ ನೋಡಿ, ಒಬ್ರು ಮನೆಯಲ್ಲಿ ಧ್ಯಾನ ರಾತ್ರಿ ಇಡೀ ಧ್ಯಾನ ಮಾಡೋದ್ರಿಂದ ಇಡೀ ಕುಟುಂಬದವರೆಲ್ಲ ಎಷ್ಟು ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅಂದ್ರೆ ನಾವ್ ಏಕೆ ಮಾಡ್ಬಾರ್ದು ಅಲ್ವಾ ಧ್ಯಾನನ? ಅಷ್ಟು ಪವರ್ಫುಲ್ ಇದೆ ಇದು ರಾತ್ರಿಯ ಧ್ಯಾನ. ಸೊ ಎಲ್ಲರೂ ಮಾಡೋಣ ಮಾಸ್ಟರ್ಸ್. ಮತ್ತೆ ನಾನು ಈ ರಾತ್ರಿ ಇಡೀ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದಾಗ್ಲಿದ್ದ ಮಾಸ್ಟರ್ಸ್, ನಮ್ದೊಂದು ದೊಡ್ಡ ಕಿರಾಣಿ ಶಾಪ್ ನಾವು ಓಪನ್ ಮಾಡಿದ್ದೀನಿ ಮಾಸ್ಟರ್ಸ್. ಅದರಲ್ಲೂ ಸಹ ನಾವು ಪಿರಮಿಡ್ ಇಟ್ಟಿದ್ದೀನಿ. ಒಳ್ಳೆ ಅರ್ನಿಂಗ್ ಸಹ ಇದೆ. ತುಂಬಾ ಬೆನಿಫಿಟ್ ಆಗಿದೆ ನಮ್ಗೆ. ಅಲ್ಲಿ ಪಿರಮಿಡ್ ಇಟ್ಟಿದ್ದೀನಿ. ಸೊ ಅದೆಲ್ಲ ಎನರ್ಜಿನೂ ಬಹಳ ಇದೆ. ಅಲ್ಲಿ ಕುಂತ್ಕೊಂಡು ನಾನು ಸಮಯ ಸಿಕ್ಕಾಗೆಲ್ಲ ಒಂದು 10 ಮಿನಿಟ್ 5 ಮಿನಿಟ್ ಎಲ್ಲ ಧ್ಯಾನ ಮಾಡಿ ಬರ್ತೀನಿ ಶಾಪ್ ಅಲ್ಲಿ ಹೋಗ್ಬಿಟ್ಟು. ಸೊ ತುಂಬಾನೇ ಚೆನ್ನಾಗಿದೆ ಮಾಸ್ಟರ್ಸ್. ಇನ್ನೊಂದು ಮಾಸ್ಟರ್ಸ್, ನಮ್ದು ಒಂದು ಲ್ಯಾಂಡ್ ಇತ್ತು. ಅಂದ್ರೆ ಅದು ಬೀಳು ಭೂಮಿ ಅಂತೀವಲ್ವಾ, ಆ ತರ ಲ್ಯಾಂಡ್ ಇದೆ. ಅದ್ರಲ್ಲಿ ನಾವೇನು ಬೆಳೆದಿಲ್ಲ. ಸೊ ಅದು ಇಷ್ಟು ದಿನ ಸೇಲ್ ಆಗ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಅದು ಅಂದ್ರೆ ಸೇಲ್ ಆದ್ರೂ ಸಹ ಅದು ಕಡಿಮೆ ರೇಟಿಗೆ ಇತ್ತು. ಸೊ ಈಗ ಮಾಸ್ಟರ್ಸ್ ಅದು ಕೋಟ್ಯಾನ್ ಗಟ್ಲೆ ಸೇಲ್ ಆಗ್ತಾ ಇದೆ. ಕೋಟ್ಯಾನ್ ಅಂದ್ರೆ 2.5 ಎಕರೆ ಇದೆ. ಮತ್ತೆ ನೀರಾವರಿ ಬೇರೆನೆ ಇದೆ. ಸೊ ಇದು ಬಂಜರು ಭೂಮಿ ಅಂತೀವಲ್ಲ, ಅದು ಲ್ಯಾಂಡ್. ಸೊ ನಮ್ಮ ಹೊಲದಲ್ಲೇ ಬೈಪಾಸ್ ಬಂದಿದೆ. ಸೊ ಹಾಗಾಗಿ ಕೋಟಿಗಟ್ಲೆ ಅದು ಡಿಮ್ಯಾಂಡ್ ಇದೆ ಅದಕ್ಕೆ. ಅದು ರೀಸೆಂಟ್ ಆಗಿ ಅನೌನ್ಸ್ಮೆಂಟ್ ಮಾಡಿದೆ. ನಾವು ವರ್ಕ್‌ಶಾಪಿಗೆ ಹೋಗಿ ಬಂದಾಗ್ಲಿದ್ದ ಅದು ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗಿದೆ ಮಾಸ್ಟರ್ಸ್. ಅಂದ್ರೆ ಧ್ಯಾನದಲ್ಲಿ ಅಷ್ಟು ಶಕ್ತಿ ಇದೆ. ನಾವು ಮಾಡೋದ್ರಿಂದ ಅಷ್ಟು ಶಕ್ತಿ ಇದೆ. ಎಲ್ಲವೂ ಕ್ಲಿಯರ್ ಆಗುತ್ತೆ. ಈಗ ದೊಡ್ಡ ದೊಡ್ಡ ಸಮಸ್ಯೆಗಳು, ಗುಡ್ಡದಂತಹ ಸಮಸ್ಯೆಗಳು ಚಿಕ್ಕ ಪುಟ್ಟ ಸಮಸ್ಯೆಗಳಾಗಿ ಪರಿಣಮಿಸ್ತವೆ. ಅಂದ್ರೆ ನಾವು ಸಹಿಸೋಕಾಗುವಷ್ಟು ಸಮಸ್ಯೆಗಳಾಗಿ ಬರ್ತದೆ, ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಅಂತ ಅರ್ಥ. ಅಂದ್ರೆ ಅಷ್ಟು ದೊಡ್ಡ ಸಮಸ್ಯೆಗಳನ್ನ ನಾವು ಸಣ್ಣ ಸೂಜಿಯಂತ ಸಮಸ್ಯೆಗಳಾಗಿ ಕ್ಲಿಯರ್ ಮಾಡ್ಕೋಬಹುದು ಅಂತ ಮಾಸ್ಟರ್ಸ್. ಹಾಗೆ ಇದು ಒಂದಿನ ಧ್ಯಾನದಿಂದ 2 ದಿನ ಧ್ಯಾನದಿಂದ ಬರೋದಿಲ್ಲ ಮಾಸ್ಟರ್. ನಿರಂತರವಾಗಿ ಸತತ ಪ್ರಯತ್ನ ಇರಬೇಕು. ಈಗ ಅಂತಾರಲ್ವಾ ಮಾಸ್ಟರ್ಸ್, ಅತಿಯಾದ್ರೆ ಅಮೃತನ ವಿಷ ಅಂತಾರೆ. ಬಟ್ ಈ ಧ್ಯಾನದಲ್ಲಿ ಧ್ಯಾನ ಅತಿಯಾದ್ರೇನೆ ನಾವು ಸ್ವರ್ಗ ಸ್ವರ್ಗದಂತ ಲೈಫ್ ನಲ್ಲಿ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್ ನಾವು. ಸೊ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಗಳಿದ್ದಾವೆ. ಸಮಯದ ಅಭಾವ ಇರೋದ್ರಿಂದ ಮಾಸ್ಟರ್ಸ್ ಇಷ್ಟಕ್ಕೆ ನನ್ನ ಅನುಭವ ಹಂಚಿಕೆಯನ್ನು ಏನ್ ಮಾಡ್ತಿದ್ದೀನಿ ಮಾಸ್ಟರ್ಸ್. ಎಲ್ಲರಿಗೂ ಇನ್ನೊಂದ್ಸಲ ಆತ್ಮಪೂರ್ವಕವಾದಂತ ಆತ್ಮ ವಂದನೆಗಳು ಮಾಸ್ಟರ್ಸ್. ಎಲ್ಲರೂ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದನೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.